ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಪರಿಶುದ್ಧ ದಿನದಲ್ಲಿ ಮತ್ತೊಂದಾವರ್ತಿ ದೇವರ ಸನ್ನಿಧಾನದಲ್ಲಿ ಸರ್ವಶಕ್ತನಾದ ದೇವರನ್ನು ಸ್ತುತಿಸುವುದಕ್ಕೆ, ಆರಾಧಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟಂಥ ಈ ಒಂದು ದಿನಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಮಾಡೋಣ. ಬನ್ನಿ, ನಮ್ಮ ನಿರ್ಮಾಣಿಕನಾದ ಯೆಹೋವನಿಗೆ ಸಾಷ್ಟಾಂಗವೆರಗಿ ಆರಾಧಿಸೋಣ ಎಂಬುದಾಗಿ ಕೀರ್ತನೆಗಾರನು ಹಾಡಿದ ರೀತಿಯಲ್ಲಿ ಈ ಮುಂಜಾನೆಯಲ್ಲಿ ಮತ್ತೊಂದಾವರ್ತಿ ನಮ್ಮ ಸೃಷ್ಟಿಕರ್ತನಾದ ದೇವರನ್ನು, ನಮ್ಮನ್ನು ವಿಮೋಚಿಸಿದಂತಹ ಕರ್ತನನ್ನು ಸಾಷ್ಟಾಂಗವೆರಗಿ ಆರಾಧಿಸುವಂಥವರಾಗಿರುವ ಪ್ರಾರ್ಥನೆ ಮಾಡುವ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪ್ರೀತಿಯ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಅನಂತ ವಂದನೆಗಳು ಸ್ವಾಮಿ. ಮತ್ತೊಂದಾವರ್ತಿ ಈ ಒಂದು ದಿನದಲ್ಲಿ, ಈ ವಾರದ ಮೊದಲನೆಯ ದಿನದಲ್ಲಿ ನಿಮ್ಮ ಮಕ್ಕಳಾದ ನಾವು ಈ ಮಾಧ್ಯಮದ ಮೂಲಕ ನಿಮ್ಮನ್ನು ಆರಾಧಿಸುವುದಕ್ಕೆ, ಸ್ತುತಿಸುವುದಕ್ಕೆ ನಮ್ಮನ್ನು ಬರಮಾಡಿದ್ದಕ್ಕಾಗಿ ನಾವು ನಿಮಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಪರಲೋಕವು ನಿನ್ನ ಸಿಂಹಾಸನವು, ಭೂಮಿಯು ನಿನ್ನ ಪಾದಪೀಠವು ಸ್ವಾಮಿ. ನಿನ್ನ ಪಾದಪೀಠದ ಕೆಳಗೆ ನಿಮ್ಮ ಮಕ್ಕಳಾದ ನಾವು ಕರ್ತನೇ, ನೀವು ಮಾಡಿದ ಉಪಕಾರಗಳನ್ನು, ನೀವು ಮಾಡಿದಂತಹ ವಿಮೋಚನೆಯನ್ನು ಮತ್ತೊಂದಾವರ್ತಿ ಮನನ ಮಾಡಿಕೊಂಡು ನಿಮ್ಮ ಸನ್ನಿಧಾನದಲ್ಲಿ ಕೃತಜ್ಞತೆಯಿಂದ ಸ್ತೋತ್ರವನ್ನು ಸಲ್ಲಿಸುವುದಕ್ಕೆ ನಮಗೆ ಈ ಒಂದು ಅವಕಾಶವನ್ನು ಕೊಟ್ಟಿರುವಂಥ ಅವಕಾಶವನ್ನು ವ್ಯರ್ಥಪಡಿಸಿಕೊಳ್ಳದೆ ಕೃತಜ್ಞತೆಯಿಂದ ನಿಮಗೆ ಸ್ತೋತ್ರವನ್ನು ಸಲ್ಲಿಸುವಂತೆ ನಮ್ಮನ್ನು ಯೋಗ್ಯರನ್ನಾಗಿ ಮಾರ್ಪಡಿಸಿ ಎಂಬುದಾಗಿ ಆರಂಭದಲ್ಲಿ ಪ್ರಾರ್ಥಿಸುವಂಥವರಾಗಿದ್ದೇವೆ. ಹೌದು ಕರ್ತನೆ, ಆರಾಧನೆಗೆ ಅಡ್ಡಿಯಾಗಿರುವಂಥ ಎಲ್ಲ ಪಾಪ ಕಲ್ಮಶಗಳನ್ನು ನಮ್ಮಿಂದ ತೊಳೆದು ನಮ್ಮನ್ನು ಶುದ್ಧಿಪಡಿಸು. ಯೇಸು ಕ್ರಿಸ್ತನ ಬುಧ ನಾಮದಲ್ಲಿ ಬೇಡುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ, ಆಮೆನ್. ಮತ್ತದಾವತ್ತಿ ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮ ವಂದನೆಯನ್ನು ತಿಳಿಸುವಂಥವರಾಗಿದ್ದೇವೆ. ಹಾಡಿನ ಕೆಲವು ಚರಣಗಳನ್ನು ಹಾಡಿ ಆರಂಭದಲ್ಲಿ ದೇವರ ನಾಮವನ್ನು ಮಹಿಮೆಪಡಿಸುವ. ಅಪ್ಪ ಅಪ್ಪ ಯೇಸಪ್ಪ, ನೀನೇ ನನ್ನ ಸರ್ವಸ್ವ, ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು. ಅಪ್ಪ ಅಪ್ಪ ಯೇಸಪ್ಪ, ನೀನೇ ನನ್ನ ಸರ್ವಸ್ವ. ಅಪ್ಪ ಅಪ್ಪ ಯೇಸಪ್ಪ, ನೀನೇ ನನ್ನ ಸರ್ವಸ್ವ, ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು. ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು. ನನ್ನ ನಾಡೆ ಎಂದಾಗಲೇ, ನನ್ನ ನುಡಿ ಎಂದಾಗಲೇ, ನಿನ್ನ ನಾಮ ಒಂದೇ ಮಹಿಮೆ ಹೊಂದಲಿ. ನನ್ನ ನಾಡೆ ಎಂದಾಗಲೇ, ನನ್ನ ನುಡಿ ಎಂದಾಗಲೇ, ನಿನ್ನ ನಾಮ ಒಂದೇ ಮಹಿಮೆ ಹೊಂದಲಿ. ನನ್ನ ಸರ್ವಾಂಗಗಳು ನಿನ್ನ ಸ್ತುತಿ ಮಾಡಲಿ. ನನ್ನ ಸರ್ವಾಂಗಗಳು ನಿನ್ನ ಸ್ತುತಿ ಮಾಡಲಿ. ಅಪ್ಪ ಅಪ್ಪ ಯೇಸಪ್ಪ, ನೀನೇ ನನ್ನ ಸರ್ವಸ್ವ. ಅಪ್ಪ ಅಪ್ಪ ಯೇಸಪ್ಪ, ನೀನೇ ನನ್ನ ಸರ್ವಸ್ವ, ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು. ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು. ಸರ್ವ ಸೃಷ್ಟಿಗೆ ನೀನು ಯಜಮಾನನು, ಸರ್ವಲೋಕವು ನಿನಗೆ ಅಡ್ಡ ಬೀಳಲಿ. ಯೇಸು, ಸರ್ವ ಸೃಷ್ಟಿಗೆ ನೀನು ಯಜಮಾನನು, ಸರ್ವಲೋಕವು ನಿನಗೆ ಅಡ್ಡ ಬೀಳಲಿ. ಸರ್ವ ಜನರು ನಿನ್ನಲ್ಲಿ ಬಂದು ಸೇರಲಿ. ಸರ್ವ ಜನರು ನಿನ್ನಲ್ಲಿ ಬಂದು ಸೇರಲಿ. ಅಪ್ಪ ಅಪ್ಪ ಯೇಸಪ್ಪ, ನೀನೇ ನನ್ನ ಸರ್ವಸ್ವ. ಅಪ್ಪ ಅಪ್ಪ ಯೇಸಪ್ಪ, ನೀನೇ ನನ್ನ ಸರ್ವಸ್ವ, ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು. ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು. ಯೇಸು, ನಾನು ನಿಮ್ಮಲ್ಲಿ, ನಿಮ್ಮ ವಾಕ್ಯ ನನ್ನಲ್ಲಿ,
ನನ್ನ ಪ್ರಾರ್ಥನೆಯಲ್ಲಿ ನನಗೆ ಜಯ ಸಿಕ್ಕಲಿ. ಯೇಸು ನಾನು ನಿಮ್ಮಲ್ಲಿ, ನಿನ್ನ ವಾಕ್ಯ ನನ್ನಲ್ಲಿ, ನನ್ನ ಪ್ರಾರ್ಥನೆಯಲ್ಲಿ ನನಗೆ ಜಯ ಸಿಗಲಿ. ನಾನು ನಿಮ್ಮಲ್ಲಿ ಇದ್ದು ಬಹಳ ಫಲವ ಕೊಡುವೆನು. ನಾನು ನಿಮ್ಮಲ್ಲಿ ಇದ್ದು ಬಹಳ ಫಲವ ಕೊಡುವೆನು. ಅಪ್ಪ ಅಪ್ಪ ಯೇಸಪ್ಪ, ನೀರೇ ನನ್ನ ಸರ್ವಸ್ವ. ಅಪ್ಪ ಅಪ್ಪ ಯೇಸಪ್ಪ, ನೀರೇ ನನ್ನ ಸರ್ವಸ್ವ. ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು. 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 ಅಪ್ಪ ಅಪ್ಪ ಯೇಸಪ್ಪ, ನೀನೇ ನನ್ನ ಸರ್ವಸ್ವ. ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು. ನೋಡಿ, ಅದರ 2ನೇ ಚರಣ, ಸರ್ವ ಸೃಷ್ಟಿಗೆ ನೀನು ಯಜಮಾನನು, ಸರ್ವಲೋಕವು ನಿನಗೆ ಅಡ್ಡ ಬೀಳಲಿ, ಸರ್ವ ಜನರು ನಿನ್ನಲ್ಲಿ ಬಂದು ಸೇರಲಿ. ಸರ್ವ ಸೃಷ್ಟಿಗೆ ನೀನು ಯಜಮಾನನು, ಸರ್ವಲೋಕವು ನಿನಗೆ ಅಡ್ಡ ಬೀಳಲಿ, ಸರ್ವ ಜನರು ನಿನ್ನಲ್ಲಿ ಬಂದು ಸೇರಲಿ. ಆರಂಭದಲ್ಲಿ ಒಂದು ಕೀರ್ತನೆಯನ್ನು ನಾವು ಓದಿ ಕೇಳಿಕೊಳ್ಳುವ. ಈ ದಿನಕ್ಕೆ ನಾವು ಆಯ್ಕೆ ಮಾಡಿಕೊಂಡಿರುವಂತಹ ಕೀರ್ತನೆ 24. ಅದರ 1ರಿಂದ 10 ವಾಕ್ಯಗಳನ್ನು ಓದಿ ಕೇಳುವ. ಭೂಮಿಯು ಅದರಲ್ಲಿರುವ ಸಮಸ್ತವು ಯೆಹೋವನದು, ಲೋಕವು ಅದರ ನಿವಾಸಿಗಳು ಆತನವೇ. ಆತನೇ ಅದರ ಆಸ್ತಿವಾರವನ್ನು ಸಾಗರದ ಮೇಲೆ ಹಾಕಿದವನು, ಅದನ್ನು ಜಲರಾಶಿಗಳ ಮೇಲೆ ಸ್ಥಿರಪಡಿಸಿದವನು ಆತನೇ. ಯೆಹೋವನ ಪರ್ವತವನ್ನು ಹತ್ತತಕ್ಕವರು ಯಾರು? ಆತನ ಪವಿತ್ರ ಸ್ಥಾನದಲ್ಲಿ ನಿಲ್ಲುವುದಕ್ಕೆ ಎಂಥವನು ಯೋಗ್ಯನು? ಯಾವನು ಅಯೋಗ್ಯ ಕಾರ್ಯಗಳಲ್ಲಿ ಮನಸ್ಸಿಡದೆ, ಮೋಸ ಪ್ರಮಾಣ ಮಾಡದೆ, ಶುದ್ಧ ಹಸ್ತವು ನಿರ್ಮಲ ಮನಸ್ಸು ಉಳ್ಳವನಾಗಿದ್ದಾನೋ, ಅವನೇ ಯೆಹೋವನಿಂದ ಶುಭವನ್ನು ಹೊಂದುವನು, ತನ್ನ ರಕ್ಷಕನಾದ ದೇವರಿಂದ ನೀತಿ ಫಲವನ್ನು ಪಡೆಯುವನು. ಇಂಥವರೇ ಆತನ ದರ್ಶನವನ್ನು ಬಯಸುವವರು. ಯಾಕೋಬ್ಯರ ದೇವರೇ, ನಿನ್ನ ಸಾನ್ನಿಧ್ಯವನ್ನು ಸೇರುವವರು ಇಂಥವರೇ. ದ್ವಾರಗಳೇ ಉನ್ನತವಾಗಿರ್ರಿ, ಪುರಾತನವಾದ ಕದಗಳೇ ತೆರೆದುಕೊಂಡಿರ್ರಿ. ಮಹಾಪ್ರಭಾವವುಳ್ಳ ಅರಸನು ಆಗಮಿಸುತ್ತಾನೆ. ಮಹಾಪ್ರಭಾವವುಳ್ಳ ಈ ಅರಸನು ಯಾರು? ಮಹಾಬಲಿಷ್ಠನು, ವಿಶೇಷ ಪರಾಕ್ರಮೆಯೂ ಆಗಿರುವ ಯೆಹೋವ, ಯುದ್ಧವೀರನಾಗಿರುವ ಯೆಹೋವ. ದ್ವಾರಗಳೇ ಉನ್ನತವಾಗಿರ್ರಿ, ಪುರಾತನವಾದ ಕದಗಳೇ ತೆರೆದುಕೊಂಡಿರ್ರಿ. ಮಹಾಪ್ರಭಾವವುಳ್ಳ ಅರಸನು ಆಗಮಿಸುತ್ತಾನೆ. ಮಹಾಪ್ರಭಾವವುಳ್ಳ ಈ ಅರಸನು ಯಾರು? ಸೇನಾಧೀಶ್ವರನಾದ ಯೆಹೋವನೇ, ಮಹಾಪ್ರಭಾವವುಳ್ಳ ಅರಸನು ಈತನೇ. ಈ ಕೀರ್ತನೆಯ ಪ್ರಾರಂಭದ 2 ವಾಕ್ಯಗಳಲ್ಲಿ ಬರೆಯಲ್ಪಟ್ಟಿರುವಂಥದ್ದು, ಭೂಮಿಯು ಅದರಲ್ಲಿರುವ ಸಮಸ್ತವು ಯೆಹೋವನದು, ಲೋಕವು ಅದರ ನಿವಾಸಿಗಳು ಆತನವೇ. The Lord is the Lord and everything in it, the world and all who live in it. ಪ್ರಿಯರೇ, ನಾವು ವಾಸಿಸುವಂತಹ ಭೂಮಿ ಸರ್ವಶಕ್ತನಾದ ದೇವರಿಂದ ನಿರ್ಮಿತವಾಗಿರುವಂಥದ್ದಾಗಿದೆ. ಆದಿಕಾಂಡ ಪುಸ್ತಕ 1ನೇ ಅಧ್ಯಾಯವನ್ನ ನಾವು ಕಲಿಯುವಂತಹ ಸಂದರ್ಭದಲ್ಲಿ ಅದರ 3ನೇ ವಾಕ್ಯದಿಂದ ಅದರ 25ನೇ ವಾಕ್ಯದ ತನಕ ದೇವರು 5 ದಿನಗಳಲ್ಲಿ ನಾವು ಕಾಣುವಂತಹ ಪರಿಸರವನ್ನ ಉಂಟು ಮಾಡಿರುವಂಥದ್ದಾಗಿ ನಾವು ನೋಡುವಂಥವರಾಗಿದ್ದೇವೆ. ಸರ್ವಶಕ್ತನಾದ ದೇವರು
ವಿಮೋಚನಾ ಕಾಂಡ ಪುಸ್ತಕದಲ್ಲಿ ಹೇಳಿರುವಂತಹ ಒಂದು ಮಾತು, ಅದರ 19ನೇ ಅಧ್ಯಾಯದ 5ನೇ ವಾಕ್ಯದಲ್ಲಿ ಸರ್ವಶಕ್ತನಾದ ದೇವರು ಇಸ್ರಾಯೇಲ್ಯರಿಗೆ ಹೇಳಿರುವಂತಹ ಒಂದು ಮಾತು ಇಂತಿದೆ. ಪ್ರತ್ಯೇಕವಾಗಿ ಅದರ 5ನೇ ವಾಕ್ಯದ ಕೊನೆಯ ಭಾಗದಲ್ಲಿ ಸರ್ವಶಕ್ತನಾದ ದೇವರು ಹೇಳುವಂಥದ್ದು, ಸಮಸ್ತ ಭೂಮಿಯು ನನ್ನದಷ್ಟೇ. ನಾವು ವಾಸಿಸುವಂತಹ ಭೂಮಿ ಇದು ದೇವರಿಂದ ನಿರ್ಮಿತವಾಗಿರುವಂಥದ್ದು ಎಂಬುದನ್ನು ನಾವು ಪ್ರಪ್ರಥಮವಾಗಿ ತಿಳಿದುಕೊಂಡವರಾಗಿರಬೇಕು. ಪ್ರೀತಿಯ ದೇವಜನರೇ, ದೇವರು ಈ ಭೂಮಿಯನ್ನ ಉಂಟು ಮಾಡಿರುವಂತಹ ಏಕೈಕ ಉದ್ದೇಶ, ಯೆಶಾಯನ ಪ್ರವಾದನ ಗ್ರಂಥ ಅದರ 45ನೇ ಅಧ್ಯಾಯದ ಅದರ 18ನೇ ವಾಕ್ಯದಲ್ಲಿ ಬರೆದಿರುವಂಥದ್ದು, ಆಕಾಶ ಮಂಡಲವನ್ನು ಸೃಷ್ಟಿಸಿದ ಯೆಹೋವನ ಮಾತನ್ನು ಕೇಳಿರಿ, ಆತನೇ ದೇವರು, ಭೂಲೋಕವನ್ನು ನಿರ್ಮಿಸಿ ರೂಪಿಸಿ ಸ್ಥಾಪಿಸಿದನು. ಆತನು ಅದನ್ನು ಶೂನ್ಯ ಸ್ಥಾನವಾಗಿರಲೆಂದು ಸೃಷ್ಟಿಸದೆ ಜನ ನಿವಾಸಕ್ಕಾಗಿಯೇ ರೂಪಿಸಿದನು. ನೋಡಿ, ಇಲ್ಲಿ ಸರ್ವಶಕ್ತನಾದ ದೇವರು ಪ್ರವಾದಿಯಾದ ಯೆಶಾಯನ ಮೂಲಕವಾಗಿ ಹೇಳುವಂಥದ್ದು, ಆಕಾಶ ಮಂಡಲವನ್ನು ಸೃಷ್ಟಿ ಮಾಡಿದಂತಹ ಯೆಹೋವನ ಮಾತನ್ನು ಕೇಳಿರಿ, ಭೂಲೋಕವನ್ನು ನಿರ್ಮಿಸಿ ರೂಪಿಸಿ ಸ್ಥಾಪಿಸಿದನು, ಅದನ್ನು ಶೂನ್ಯ ಸ್ಥಾನವಾಗಿರಲೆಂದು ಸೃಷ್ಟಿಸದೆ ಜನರಿಗೋಸ್ಕರ ನಿವಾಸಕ್ಕೋಸ್ಕರವಾಗಿ ಅದನ್ನು ಸೃಷ್ಟಿಸಿದನು ಎಂಬುದಾಗಿ ಇಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಪ್ರಿಯರೇ, ಆದಿಕಾಂಡ ಪುಸ್ತಕವನ್ನು ನಾವು ಕಲಿಯುವಂತಹ ಸಂದರ್ಭದಲ್ಲಿ ಅದರ 1ನೇ ಅಧ್ಯಾಯದ 3ನೇ ವಾಕ್ಯದಿಂದ 25ನೇ ವಾಕ್ಯದ ತನಕ ದೇವರು ಎಲ್ಲವನ್ನು ಸೃಷ್ಟಿ ಮಾಡಿದ ತರುವಾಯ ಅದರ 26ನೇ ವಾಕ್ಯದಲ್ಲಿ ನಾವು ನೋಡುವಂಥದ್ದು, ಆಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ ಎಂದು ತೀರ್ಮಾನಿಸಿದ. ಅಂದರೆ ಮನುಷ್ಯನನ್ನ ಉಂಟು ಮಾಡುವುದಕ್ಕಿಂತ ಮುಂಚಿತವಾಗಿ ದೇವರು ತನ್ನ ಸೃಷ್ಟಿ ಕಾರ್ಯಗಳನ್ನ ಸೃಷ್ಟಿ ಮಾಡಿದ ಎಂಬುದನ್ನ ನಾವು ಇಲ್ಲಿ ನೋಡುವಂತವರಾಗಿದ್ದೇವೆ. ವಿಮೋಚನಾ ಕಾಂಡ 19ನೇ ಅಧ್ಯಾಯದ 5ನೇ ವಾಕ್ಯದ ಕೊನೆಯ ಭಾಗದಲ್ಲಿ ಸರ್ವಶಕ್ತನಾದ ದೇವರು ಹೇಳಿರುವಂಥದ್ದು, ಸಮಸ್ತ ಭೂಮಿಯು ನನ್ನದಷ್ಟೇ. ಅದು ಮಾತ್ರವಲ್ಲ, ಯಾಜಕಕಾಂಡ ಪುಸ್ತಕ 25ನೇ ಅಧ್ಯಾಯದ 23ನೇ ವಾಕ್ಯದಲ್ಲಿ ಸರ್ವಶಕ್ತನಾದ ದೇವರು ಇಸ್ರಾಯೇಲ್ಯರಿಗೆ ಹೇಳಿರುವಂಥದ್ದು, ಅಂದರೆ ಸರ್ವಶಕ್ತನಾದ ದೇವರು ಇಸ್ರಾಯೇಲ್ಯರನ್ನ ಐಗುಪ್ತದ ದಾಸತ್ವದಿಂದ ಬಿಡುಗಡೆ ಮಾಡಿ ವಾಗ್ದತ್ತ ದೇಶವಾದ ಕಾನಾನ್ ದೇಶಕ್ಕೆ ನಡೆಸಿದ ನಂತರ, ಅವರಿಗೆ ದೇಶವನ್ನು ವಿಭಾಗಿಸಿ ಕೊಟ್ಟ ನಂತರ ಇಸ್ರಾಯೇಲ್ ಮಕ್ಕಳಿಗೆ ಹೇಳಿರುವಂತಹ ಒಂದು ಮಾತು, ನೀವು ಭೂಮಿಯನ್ನು ಶಾಶ್ವತವಾಗಿ ವಿಕ್ರಯಿಸಿ ಬಿಡಬಾರದು, ಅಥವಾ ನೀವು ಭೂಮಿಯನ್ನು ಶಾಶ್ವತವಾಗಿ ಮಾರಬಾರದು. ಯಾಕೆಂದರೆ ಈ ಭೂಮಿ ನನ್ನದು, ನೀವಾದರೂ ಪರವಾಸಿಗಳಾಗಿ ನನ್ನ ಆಶ್ರಯದಲ್ಲಿ ಇಳುಕೊಂಡವರೇ. ಪ್ರಿಯರೇ, ಈ ವಾಕ್ಯ ಭಾಗಗಳನ್ನ ನಾವು ನೋಡುವಂತಹ ಸಂದರ್ಭದಲ್ಲಿ, ಕಲಿಯುವಂತಹ ಸಂದರ್ಭದಲ್ಲಿ ನಾವು ಗ್ರಹಿಸಿಕೊಳ್ಳಬಹುದಾದಂತಹ ಒಂದು ಆಧ್ಯಾತ್ಮಿಕ ಸತ್ಯ, ನಾವು ವಾಸಿಸುವಂತಹ ಈ ಭೂಮಿ ದೇವರಿಂದ ನಿರ್ಮಿತವಾಗಿರುವಂಥದ್ದಾಗಿದೆ. ನಾನು ಯಾಕೆ ಇಷ್ಟು ವಿವರವಾಗಿ ಈ ಒಂದು ವಿಚಾರವನ್ನ ಹೇಳ್ತಾ ಇದ್ದೇನೆ ಎಂಬುದಾಗಿ ನಾವು ನೋಡುವಾಗ, ಈ ಜೂನ್ ತಿಂಗಳ 5ನೇ ತಾರೀಕಿನ ದಿನವನ್ನು ವಿಶ್ವ ಪರಿಸರ ದಿನವನ್ನಾಗಿ ಆಚರಿಸಲಾಗ್ತಾ ಇದೆ. 1972ರಿಂದ ಈ ಒಂದು ದಿನವನ್ನ ವಿಶ್ವ ಪರಿಸರ ದಿನವನ್ನಾಗಿ ಆಚರಿಸ್ತಾ ಇದ್ದಾರೆ.
ಈ ಒಂದು ವಿಶ್ವ ಪರಿಸರ ದಿನದ ಉದ್ದೇಶ, ದೇವರು ನಮಗೆ ಕೊಟ್ಟಿರುವಂತ ಈ ಒಂದು ವಿಶ್ವ ಪರಿಸರ ದಿನದ ಉದ್ದೇಶ ಏನೆಂದರೆ ಪರಿಸರವನ್ನ ಸಂರಕ್ಷಿಸುವಂಥದ್ದು. ಇದು ಸಂಯುಕ್ತವಾಗಿ ಯುನೈಟೆಡ್ ನೇಷನ್ ರವರು ಜಾರಿ ತಂದಂತಹ ಒಂದು ಕಾರ್ಯಕ್ರಮ. ಪ್ರಿಯರೇ, ಒಂದು ಅಧ್ಯಯನದ ಪ್ರಕಾರ ಇಂದು ಇಡೀ ಮನುಕುಲದಲ್ಲಿ 99% ಜನರು ಒಂದು ಒಳ್ಳೆಯ ಆಮ್ಲಜನಕವನ್ನ ಅವರು ಉಸಿರಾಟಕ್ಕಾಗಿ ಉಪಯೋಗಿಸುತ್ತಿಲ್ಲ ಎಂಬುವಂಥದ್ದು ಅತ್ಯಂತ ದುಃಖವನ್ನ ತರುವಂತಹ ಸಂಗತಿಯಾಗಿದೆ. ಅಂದರೆ ನಾವು ಉಸಿರಾಡುವಂತಹ ಈ ಆಮ್ಲಜನಕ ಸರಿಯಾದ ಪ್ರಮಾಣದಲ್ಲಿ ಇಲ್ಲದೆ ಇರುವಂಥದ್ದಾಗಿದೆ. ಅದಕ್ಕೆ ಕಾರಣ ಅನ್ನುವಂಥದ್ದು ಕೈಗಾರಿಕೆಗಳು. ಯಾವಾಗ ಕೈಗಾರಿಕೆಗಳು ತಮ್ಮ ಕೈಗಾರಿಕೆಗಳನ್ನು ಪ್ರಾರಂಭ ಮಾಡಿದವು, ಅಂತಹ ಸಂದರ್ಭದಲ್ಲಿ ಏನಾಯಿತು, ಕಾಡುಗಳನ್ನು, ನದಿಗಳನ್ನು, ಒರತೆಗಳನ್ನು, ಕೆರೆಗಳನ್ನು ಜನ ಏನು ಮಾಡಿದ್ರು, ಸಂಪೂರ್ಣವಾಗಿ ನಿಶೇಷವಾಗಿ ಹಾಳು ಮಾಡುವಂಥವರಾದರು. ಸೊ ಇದರ ಫಲವಾಗಿ 1972 ಜೂನ್ ತಿಂಗಳ 5ನೇ ತಾರೀಕಿನಂದು ಯುನೈಟೆಡ್ ನೇಷನ್ನಲ್ಲಿ ಆ ಒಂದು ಯುನೈಟೆಡ್ ನೇಷನ್ನಲ್ಲಿರುವಂತಹ ಎಲ್ಲ ರಾಜ್ಯದ ಪ್ರತಿನಿಧಿಗಳು ಒಂದು ತೀರ್ಮಾನವನ್ನು ತೆಗೆದುಕೊಂಡ್ರು, ತಮ್ಮ ತಮ್ಮ ದೇಶದಲ್ಲಿರುವಂತಹ ಪರಿಸರವನ್ನು ಸಂರಕ್ಷಿಸಬೇಕು ಎಂಬುದಾಗಿ. ಆದರೆ ಅದು ಕೇವಲ ಪತ್ರಿಕೆಯಲ್ಲಿ ಮಾತ್ರ, ಪೇಪರಲ್ಲಿ ಮಾತ್ರ ಸೀಮಿತವಾಗಿ ಹೋಗಿದೆ ಹೊರತು ಅದು ಕಾರ್ಯರೂಪಕ್ಕೆ ಬಂದಿರುವಂಥದ್ದಾಗಿ ನಾವು ಕಾಣುವುದಿಲ್ಲ. ಆದರೆ ಕೆಲವು ಪಾಶ್ಚಾತ್ಯ ದೇಶಗಳು ಅವುಗಳನ್ನು ತಕ್ಕ ಮಟ್ಟಿಗೆ ಪಾಲಿಸುವಂಥದ್ದಾಗಿ ನಾವು ನೋಡ್ತಾ ಇದ್ದೇವೆ. ಆದರೆ ಬೇರೆ ಕೆಲವು ದೇಶಗಳಲ್ಲಿ ಈ ಪರಿಸರಕ್ಕೆ ಯಾವುದೇ ರೀತಿಯ ಸ್ಥಾನಮಾನವನ್ನು ಕಲ್ಪಿಸದೆ ಜನರು ಕೇವಲ ತಮ್ಮ ಸ್ವಾರ್ಥ ಲಾಭಕ್ಕೋಸ್ಕರವಾಗಿ ಪರಿಸರವನ್ನ ನಿಶೇಷವಾಗಿ ಹಾಳು ಮಾಡುವಂಥದ್ದಾಗಿ ನಾವು ನೋಡುತ್ತೇವೆ. ಇದು ನಾವು ಓದಿದ ಕೀರ್ತನೆಯಲ್ಲಿ ಕೀರ್ತನೆಗಾರನಾದ ದಾವೀದನು ಬರೆದಿರುವಂಥದ್ದು, ಭೂಮಿಯು ಅದರಲ್ಲಿರುವ ಸಮಸ್ತವು ಯೆಹೋವನದು, ಲೋಕವು ಅದರ ನಿವಾಸಿಗಳು ಆತನವೇ. ಪ್ರಿಯರೇ, ಭೂಮಿ ಮತ್ತು ಅದರಲ್ಲಿರುವ ಸಮಸ್ತವು, ಲೋಕವು ಅದರ ನಿವಾಸಿಗಳು ಆತನದಾಗಿರಲಾಗಿ ಕ್ರೈಸ್ತರಾದ ನಾವುಗಳು ಭೂಮಿಯನ್ನಾಗಲಿ ಪರಿಸರವನ್ನಾಗಲಿ ಹಾಳು ಮಾಡುವುದಕ್ಕೆ ನಮಗೆ ಯಾವ ರೀತಿಯ ಅನುಮತಿ, ಹಕ್ಕು ಇಲ್ಲ ಎಂಬುವಂಥದ್ದನ್ನು ಪ್ರಪ್ರಥಮವಾಗಿ ನಾವು ಮನಗಾಣಬೇಕು. ಮಹಾತ್ಮ ಗಾಂಧೀಜಿಯವರು ಹೇಳಿರುವಂತಹ ಒಂದು ಮಾತು, ಅರ್ತ್ ಪ್ರೊವೈಡ್ ಎನಫ್ ಟು ಸ್ಯಾಟಿಸ್ಫೈ ಎವರಿ ಮ್ಯಾನ್ಸ್ ನೀಡ್. ಭೂಮಿಯು ಪ್ರತಿಯೊಬ್ಬ ಮನುಷ್ಯನ ಅಗತ್ಯತೆಗಳನ್ನು ಪೂರೈಸುವಂಥದ್ದಾಗಿದೆ, ಬಟ್ ನಾಟ್ ಎವ್ರಿ ಮ್ಯಾನ್ಸ್ ಗ್ರೀಡ್. ಆದರೆ ಮನುಷ್ಯನ ದುರಾಸೆಗಳನ್ನು ಪೂರೈಸುವುದಿಲ್ಲ. ಆದರೆ ಇವತ್ತು ಮನುಕುಲ ದುರಾಸೆಗೋಸ್ಕರವಾಗಿ ದೇವರು ಉಂಟು ಮಾಡಿದ ಭೂಮಿಯನ್ನ ನಾಶಪಡಿಸುವಂಥದ್ದಾಗಿ ನಾವು ನೋಡುವಂಥವರಾಗಿದ್ದೇವೆ. ಪ್ರೀತಿಯ ದೇವಜನರೇ, ಕ್ರೈಸ್ತರಾದ ನಾವುಗಳು ದೇವರಿಂದ ನಿರ್ಮಿತವಾದಂತಹ ಭೂಮಿಯನ್ನ ಸಂರಕ್ಷಿಸುವುದಕ್ಕೆ ಬಾಧ್ಯಸ್ಥವುಳ್ಳವರಾಗಿದ್ದೇವೆ ಎಂಬುದನ್ನು ಪ್ರಪ್ರಥಮವಾಗಿ ನಾವು ಅರ್ಥ ಮಾಡಿಕೊಳ್ಳುವಂಥವರಾಗಿರಬೇಕು. ಇಟ್ ಈಸ್ ಅವರ್ ರೆಸ್ಪಾನ್ಸಿಬಿಲಿಟಿ ಟು ಪ್ರೊಟೆಕ್ಟ್ ಅವರ್ ನೇಚರ್.
ನಮ್ಮ ಪರಿಸರವನ್ನ, ನಮ್ಮ ಎನ್ವೈರನ್ಮೆಂಟ್ ಅನ್ನ ಸಂರಕ್ಷಿಸುವಂತಹ ಜವಾಬ್ದಾರಿ ಪ್ರತಿಯೊಬ್ಬ ಕ್ರೈಸ್ತರಿಗೆ ಇರುವಂತದ್ದಾಗಿದೆ ಎಂಬುದನ್ನ ಪ್ರಪ್ರಥಮವಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಇಂದು ನಮಗೆ ಧ್ಯಾನಿಸುವುದಕ್ಕೆ ಕೊಡಲ್ಪಟ್ಟಿರುವಂತಹ ಶೀರ್ಷಿಕೆ ಎನ್ನುವಂಥದ್ದು ಕ್ರಿಯೇಷನ್ ಸ್ಪೀಕ್ಸ್, ಲಿಸ್ನಿಂಗ್ ಟು ಗಾಡ್ಸ್ ವಾಯ್ಸ್ ಇನ್ ನೇಚರ್. ಸೃಷ್ಟಿ ಮಾತನಾಡುವುದು, ಪರಿಸರದಲ್ಲಿ ದೇವರ ಸ್ವರವನ್ನು ಆಲಿಸುವುದು. ಸೃಷ್ಟಿ ಮಾತನಾಡ್ತದೆ. 19ನೇ ಕೀರ್ತನೆಗೆ ನಮ್ಮ ಗಮನವನ್ನ ಹರಿಸುವಂತಹ ಸಂದರ್ಭದಲ್ಲಿ ಅದರ 1ರಿಂದ 4 ವಾಕ್ಯಗಳಲ್ಲಿ ನಾವು ನೋಡುವಂಥದ್ದು, ಆಕಾಶವು ದೇವರ ಪ್ರಭಾವವನ್ನು ಪ್ರಚುರಪಡಿಸುತ್ತದೆ. ನೋಡಿ, ನಮಗೆ ಕೊಟ್ಟಿರುವಂತಹ ಶೀರ್ಷಿಕೆ ಕ್ರಿಯೇಷನ್ ಸ್ಪೀಕ್ಸ್. ಇಲ್ಲಿ 19ನೇ ಕೀರ್ತನೆಯಲ್ಲಿ ಕೀರ್ತನೆಗಾರನಾದ ದಾವೀದನು ಆಡಿರುವಂಥದ್ದು, ಹೆವೆನ್ಸ್ ಡಿಕ್ಲೇರ್ ದ ಗ್ಲೋರಿ ಆಫ್ ಗಾಡ್. ಆಕಾಶವು ದೇವರ ಪ್ರಭಾವವನ್ನ ಏನ್ ಮಾಡ್ತಾ ಇದೆ? ಪ್ರಚುರಪಡಿಸ್ತಾ ಇದೆ. ಪ್ರಿಯರೇ, ನಮ್ಮ ಶಾರೀರಿಕವಾದ ಕಿವಿಗಳಿಂದ ಇವನ್ನು ಕೇಳುವುದಕ್ಕೆ ಸಾಧ್ಯವಿಲ್ಲದೆ ಇದ್ದಾಗ್ಯೂ ಇಲ್ಲಿ ಕೀರ್ತನೆಗಾರನು ಹೇಳುವಂಥದ್ದು, ದ ಹೆವೆನ್ಸ್ ಡಿಕ್ಲೇರ್ ದ ಗ್ಲೋರಿ ಆಫ್ ಗಾಡ್, ದ ಸ್ಕೈ ಪ್ರೊಕ್ಲೈಮ್ ದ ವರ್ಕ್ ಆಫ್ ಹಿಸ್ ಹ್ಯಾಂಡ್ಸ್. ಗಗನವು ಆತನ ಕೈ ಕೆಲಸವನ್ನು ತಿಳಿಸುವಂಥದ್ದಾಗಿದೆ. ಪ್ರಿಯರೇ, ಯಾವ ರೀತಿಯಾಗಿ ನಾವು ಅರ್ಥ ಮಾಡಿಕೊಳ್ಳಬಹುದು? 50ನೇ ಕೀರ್ತನೆ ಅದರ 6ನೇ ವಾಕ್ಯದಲ್ಲಿ ಕೀರ್ತನೆಗಾರನು ಆಡಿರುವಂತಹ ಒಂದು ಮಾತನ್ನು ನಾವು ನೋಡುತ್ತೇವೆ. ದೇವರು ತಾನೇ ನ್ಯಾಯಾಧಿಪತಿ, ಆತನು ನೀತಿ ಸ್ವರೂಪನೆಂದು ಆಕಾಶ ಮಂಡಲವು ಘೋಷಿಸುತ್ತದೆ. ದೇವರು ತಾನೇ ನ್ಯಾಯಾಧಿಪತಿ, ಆತನು ನೀತಿ ಸ್ವರೂಪನೆಂದು ಆಕಾಶ ಮಂಡಲವು ಘೋಷಿಸುವಂತದ್ದಾಗಿದೆ. ಅದೇ ರೀತಿಯಾಗಿ ನಾವು 89ನೇ ಕೀರ್ತನೆಯಲ್ಲಿ ನಾವು ನೋಡುವಂಥದ್ದು, ಅಲ್ಲಿ ಬರೆದಿರುವಂತಹ ಒಂದು ಮಾತು 89ನೇ ಕೀರ್ತನೆ ಅದರ 5ನೇ ವಾಕ್ಯದಲ್ಲಿ, ಯೆಹೋವನೇ, ಗಗನವು ನಿನ್ನ ಮಹತ್ತನ್ನು ಪ್ರಸಿದ್ಧಪಡಿಸುವುದು, ನಿನ್ನ ಸತ್ಯತೆಯನ್ನು ಪರಿಶುದ್ಧರ ಸಭೆಯಲ್ಲಿ ಕೀರ್ತಿಸುವುದು. ಯೆಹೋವನೇ, ಗಗನವು ಅಂದ್ರೆ ಏನು? ಆಕಾಶವು ನಿನ್ನ ಮಹತ್ತನ್ನ ಏನ್ ಮಾಡ್ತಾ ಇದೆ? ಅದು ಪ್ರಸಿದ್ಧಪಡಿಸುವಂತದ್ದಾಗಿದೆ. ಅದೇ ರೀತಿಯಲ್ಲಿ ನಾವು 97ನೇ ಕೀರ್ತನೆ ಅದರ 6ನೇ ವಾಕ್ಯದಲ್ಲಿ ನಾವು ನೋಡುವಂಥದ್ದು, ಗಗನ ಮಂಡಲವು ಆತನ ನೀತಿಯನ್ನು ಪ್ರಸಿದ್ಧಪಡಿಸಿತು, ಎಲ್ಲ ಜನರು ಆತನ ಮಹಿಮೆಯನ್ನು ಕಂಡರು. ಪ್ರಿಯರೇ, ಹಳೆಯ ಒಡಂಬಡಿಕೆಯಲ್ಲಿ ಕೀರ್ತನೆಗಾರರು ಅಥವಾ ಹಳೆಯ ಒಡಂಬಡಿಕೆಯ ಬರಹಗಾರರು ಸೃಷ್ಟಿ, ಗಾಡ್ ಸ್ಪೀಕ್ಸ್ ಎಂಬುವಂಥದ್ದನ್ನು, ಸೃಷ್ಟಿ ಮಾತನಾಡುತ್ತದೆ ಎಂಬುದನ್ನ ಬಹಳ ಸ್ಪಷ್ಟವಾಗಿ ನಮಗೆ ವಿವರಿಸಿರುವಂಥದ್ದನ್ನು ನಾವು ನೋಡುತ್ತೇವೆ. ಆಕಾಶವು ದೇವರ ಪ್ರಭಾವವನ್ನ ಪ್ರಚುರಪಡಿಸುತ್ತದೆ. ಅದರ 3ನೇ ವಾಕ್ಯದಲ್ಲಿ ನಾವು ನೋಡುವಂಥದ್ದು, ಶಬ್ದವಿಲ್ಲ, ಮಾತಿಲ್ಲ, ಅವುಗಳ ಸ್ವರ ಕೇಳಿಸುವುದು ಇಲ್ಲ. ದೇರ್ ಇಸ್ ನೋ ಸ್ಪೀಚ್ ಆರ್ ಲ್ಯಾಂಗ್ವೇಜ್. ದೇರ್ ಇಸ್ ನೋ ಸ್ಪೀಚ್ ಆರ್ ಲ್ಯಾಂಗ್ವೇಜ್ ಅಂದ್ರೆ ಸೃಷ್ಟಿ ದೇವರನ್ನ ಸ್ತುತಿಸುವಂಥದ್ದು ಒಂದು ಭಾಷೆಯ ಮೂಲಕವಾಗಿ ಅಲ್ಲ. ಸೃಷ್ಟಿ ದೇವರನ್ನ ಸ್ತುತಿಸುವಂಥದ್ದು ಮನುಷ್ಯರಾದ ನಾವುಗಳು ಇತರೆ ಭಾಷೆಗಳನ್ನು ಕೇಳುವ ರೀತಿಯಲ್ಲಿ ನಮ್ಮ ಕಿವಿಯಿಂದ ಕೇಳುವುದಕ್ಕೆ ಸಾಧ್ಯವಿಲ್ಲದೆ ಇರಬಹುದು. ಅದರ 4ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ದೇರ್ ವಾಯ್ಸ್ ಗೋಸ್ ಔಟ್ ಇನ್ ಟು ಆಲ್ ಅರ್ತ್. ಅವುಗಳ ಸ್ವರವು
ಅವುಗಳ ಪ್ರಭುತ್ವವು ಭೂಮಿಯಲ್ಲೆಲ್ಲ ಪ್ರಸರಿಸಿದೆ. ದೇರ್ ವರ್ಡ್ಸ್ ಟು ದ ಹೆಂಡ್ಸ್ ಆಫ್ ದ ವರ್ಲ್ಡ್. ಅವುಗಳ ನುಡಿಯು ಲೋಕದ ಕಟ್ಟ ಕಡೆಯವರೆಗೂ ವ್ಯಾಪಿಸಿರುವಂತದ್ದಾಗಿದೆ. ಅಂದ್ರೆ ದೇವರ ಸೃಷ್ಟಿಯನ್ನ ಆದಿಕಾಂಡ 1ನೇ ಅಧ್ಯಾಯದ 3ನೇ ವಾಕ್ಯದಿಂದ 25ನೇ ವಾಕ್ಯದ ತನಕ ದೇವರು ಉಂಟು ಮಾಡಿರುವ ಪರಿಸರವನ್ನ, ಅಂದರೆ ಆಕಾಶವನ್ನ, ಭೂಮಿಯನ್ನ, ಸೂರ್ಯನನ್ನ, ಚಂದ್ರನನ್ನ, ನಕ್ಷತ್ರಗಳನ್ನ, ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳನ್ನ, ಭೂಮಿಯಲ್ಲಿ ಚಲಿಸುವಂತಹ ಪ್ರಾಣಿಗಳನ್ನ, ಕ್ರಿಮಿಕೀಟಗಳನ್ನ, ಸಮುದ್ರದಲ್ಲಿ ವಾಸಿಸುವಂತಹ ಜಲಚರಗಳನ್ನ, ಇವೆಲ್ಲವನ್ನ ನೋಡುವಂತಹ ಸಂದರ್ಭದಲ್ಲಿ ಇವೆಲ್ಲವೂ ನಮಗೆ ತಿಳಿಸುವಂಥದ್ದು ಇದು ದೇವರ ಸೃಷ್ಟಿಯಾಗಿದೆ. ಸೊ ಇವೆಲ್ಲವನ್ನ ನೋಡುವಂತಹ ದೇವರ ಮಕ್ಕಳಾದ ನಾವುಗಳು ಇವುಗಳ ಮೂಲಕವಾಗಿ ದೇವರ ಮಹತ್ತನ್ನು ನಾವೇನ್ ಮಾಡಬೇಕು? ಕಂಡುಕೊಳ್ಳುವಂತವರಾಗಿರಬೇಕು. 97ನೇ ಕೀರ್ತನೆ 6ನೇ ವಾಕ್ಯದಲ್ಲಿ ಬರೆದಿರುವಂಥದ್ದು, ಗಗನ ಮಂಡಲವು ಆತನ ನೀತಿಯನ್ನು ಪ್ರಸಿದ್ಧಪಡಿಸಿತು. ಮಾತಿಲ್ಲದ ನರಳಾಟದಿಂದ ಅಥವಾ ಮಾತಿಲ್ಲದ ರೀತಿಯಲ್ಲಿ, ವಿಥೌಟ್ ಎನಿ ಲ್ಯಾಂಗ್ವೇಜ್. ನೋಡಿ, ಇಂಗ್ಲಿಷ್ ಭಾಷಾಂತರದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿರುವಂಥದ್ದು, ದೇರ್ ಇಸ್ ನೋ ಸ್ಪೀಚ್ ಆರ್ ಲ್ಯಾಂಗ್ವೇಜ್. ಅಂದ್ರೆ ಯಾವುದೇ ಒಂದು ಭಾಷೆ ಇಲ್ಲದೆ, ಅಂದ್ರೆ ಕನ್ನಡ ಮಾತನಾಡುವಂತಹ ನಾವುಗಳು, ಮಲಯಾಳಿಗಳನ್ನು ಮಾತಾಡುವಂತಹ ಮಲಯಾಳಿಗಳು, ತಮಿಳನ್ನ ಮಾತಾಡುವಂತಹ ತಮಿಳರು, ಇಂಗ್ಲಿಷನ್ನು ಮಾತನಾಡುವಂತಹ ಇಂಗ್ಲಿಷ್ ಭಾಷಿಕರು ಎಲ್ಲರೂ ಈ ಸೃಷ್ಟಿಯನ್ನ ನೋಡುವಾಗ ದೇವರ ಪ್ರಸಿದ್ಧಿಯನ್ನ, ದೇವರ ಪ್ರಭಾವವನ್ನ ಅವರು ಕಾಣುವಂತವರಾಗಿದ್ದಾರೆ. ಅರ್ಥ, ದೇವರು ತನ್ನ ಸೃಷ್ಟಿಯ ಮೂಲಕ ನಮ್ಮ ಸಂಗಡ ಮಾತನಾಡುವವನಾಗಿದ್ದಾನೆ ಎಂಬುದನ್ನ ನಾವು ಪ್ರಪ್ರಥಮವಾಗಿ ಏನ್ ಮಾಡ್ಕೊಬೇಕು? ಅರ್ಥ ಮಾಡಿಕೊಳ್ಬೇಕು. ಈ ಒಂದು ಪರಿಸರ ಭಾನುವಾರದಲ್ಲಿ, ಈ ಒಂದು ಎನ್ವೈರನ್ಮೆಂಟ್ ಸಂಡೆಯಲ್ಲಿ ನಾವು ದೇವರ ಸನ್ನಿಧಾನಕ್ಕೆ ಸೇರಿ ಬಂದಿರುವಾಗ ಪ್ರತ್ಯೇಕವಾಗಿ ಯೇಸು ಕ್ರಿಸ್ತನ ಮೂಲಕ ಪಾಪ ಕ್ಷಮಾಪಣೆಯನ್ನ ಪಡೆದುಕೊಂಡು ದೇವರ ಮಕ್ಕಳೆಂಬ ಅಹಂನಲ್ಲಿ ಜೀವಿಸುತ್ತಿರುವ ನಾವುಗಳು ಪ್ರಪ್ರಥಮವಾಗಿ ಅರ್ಥ ಮಾಡಿಕೊಳ್ಳಬೇಕಾಗಿರುವಂಥದ್ದು, ಈ ಪರಿಸರದ ಮೂಲಕವಾಗಿಯೂ ದೇವರು ನಮ್ಮ ಸಂಗಡ ಮಾತನಾಡ್ತಾ ಇದ್ದಾನೆ ಎಂಬುವಂಥದ್ದನ್ನ ನೋಡಿ. ಆದಿಕಾಂಡ 1ನೇ ಅಧ್ಯಾಯದ 26ನೇ ವಾಕ್ಯದಲ್ಲಿ ನಾವು ನೋಡುವಂಥದ್ದು, ಆಮೇಲೆ ದೇವರು ಏನು ಆಮೇಲೆ ಅಂತ ಹೇಳಿದ್ರೆ, ಅಂದ್ರೆ ದೇವರು ನಿನ್ನನ್ನು ನನ್ನನ್ನು ಉಂಟು ಮಾಡುವುದಕ್ಕಿಂತ ಮುಂಚಿತವಾಗಿ ದೇವರು ಏನ್ ಮಾಡ್ದ? ಪರಿಸರವನ್ನ ಉಂಟು ಮಾಡ್ದ. ಗೊತ್ತಾಯ್ತಲ್ಲ? ಸೊ ಇಂದು ಅನೇಕ ಕ್ರೈಸ್ತರು ಪರಿಸರವನ್ನ ಅತ್ಯಂತ ಕೀಳು ಮಟ್ಟದಲ್ಲಿ ಕಾಣುವಂತದಾಗಿ ನಾವು ನೋಡುವಂತವರಾಗಿದ್ದೇವೆ. ಆದರೆ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿರುವಂಥದ್ದು, ಮೊದಲು ದೇವರು ಏನ್ ಮಾಡ್ದ? ಪರಿಸರವನ್ನ ಉಂಟು ಮಾಡ್ದ. ದೆನ್ ಗಾಡ್ ಸೆಡ್, ಇಂಗ್ಲಿಷ್ ಅಲ್ಲಿ ದೆನ್ ಗಾಡ್ ಸೆಡ್. ದೆನ್ ಅಂದ್ರೆ ಏನು? ಬಿಫೋರ್ ದಟ್ ಗಾಡ್ ಕ್ರಿಯೇಟೆಡ್ ಮೆನಿ ಥಿಂಗ್ಸ್. 3ನೇ ವಾಕ್ಯದಿಂದ ನಾವು ನೋಡ್ತೇವೆ, ಆಕಾಶವನ್ನ, ಭೂಮಿಯನ್ನ, ಸೂರ್ಯ ಚಂದ್ರ ನಕ್ಷತ್ರಗಳನ್ನ, ಗಗನವನ್ನ, ಭೂಮಿಯನ್ನ, ಸಮುದ್ರವನ್ನ, ಹೀಗೆ ಸಮಸ್ತವನ್ನ ದೇವರು ಸೃಷ್ಟಿ ಮಾಡಿದ ತರುವಾಯ ದೇವರು ಮನುಷ್ಯರನ್ನ ಸೃಷ್ಟಿ ಮಾಡ್ದ. ಅದು ಮಾತ್ರವಲ್ಲ, ಅದಾದ ಮೇಲೆ ದೇವರು ಏನು ಮಾಡ್ದ? 2ನೇ ಅಧ್ಯಾಯಕ್ಕೆ ಬರುವಂತಹ ಸಂದರ್ಭದಲ್ಲಿ ಏದೇನ್ ಸೀಮೆಯಲ್ಲಿ ದೇವರು ಒಂದು ತೋಟವನ್ನ ಮಾಡಿ, ಆ ತೋಟದಲ್ಲಿ ಮನುಷ್ಯನಿಗೆ ಬೇಕಾದಂತಹ ಆಹಾರಕ್ಕೆ ಯೋಗ್ಯವಾದಂತಹ ಹಣ್ಣಿನ ಮರಗಳನ್ನು ಸೃಷ್ಟಿ ಮಾಡಿ ಆ ತೋಟವನ್ನ ಕಾಯುವುದಕ್ಕೆ ಆದಿಕಾಂಡ 2ನೇ ಅಧ್ಯಾಯದ ಅದರ 15, 16 ವಾಕ್ಯಗಳಲ್ಲಿ ನಾವು ನೋಡುವಂಥದ್ದು,
15ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವಂಥದ್ದು, ಯೆಹೋವ ದೇವರು ಆ ಮನುಷ್ಯನನ್ನು ಕರೆದುಕೊಂಡು ಹೋಗಿ ಏದೇನ್ ತೋಟವನ್ನು ವ್ಯವಸಾಯ ಮಾಡುವುದಕ್ಕೂ ಕಾಯುವುದಕ್ಕೂ ಅದರಲ್ಲಿ ಇಟ್ಟನು. ನೋಡಿ, ದ ಲಾರ್ಡ್ ಗಾಡ್ ಟುಕ್ ದ ಮ್ಯಾನ್ ಟು ಪುಟ್ ಹಿಮ್ ಇನ್ ದ ಗಾರ್ಡನ್ ಆಫ್ ಈಡನ್ ಟು ವರ್ಕ್ ಇಟ್ ಅಂಡ್ ಟೇಕ್ ಕೇರ್ ಆಫ್ ಇಟ್. ಟು ವರ್ಕ್ ಇಟ್ ಅಂಡ್ ಟು ಟೇಕ್ ಕೇರ್ ಆಫ್ ಇಟ್. ಕೆಲಸ ಮಾಡುವುದಕ್ಕೂ ಕಾಯುವುದಕ್ಕೂ. ಅಂದ್ರೆ ಪ್ರೀತಿಯ ದೇವಜನರೇ, ದೇವರು ನಮ್ಮನ್ನ ಈ ಲೋಕದಲ್ಲಿ ಇಟ್ಟಿರುವಂಥದ್ದು ನಾವು ಕೆಲಸ ಮಾಡಿ ಬದುಕುವುದಕ್ಕೋಸ್ಕರವಾಗಿ ಒಂದು ಭಾಗ. ಎರಡನೇದಾಗಿ ನಾವು ಏನ್ ಮಾಡಬೇಕು? ನಮ್ಮ ಪರಿಸರವನ್ನ ಟೇಕ್ ಕೇರ್ ಮಾಡಬೇಕು, ಕಾಯುವಂತವರಾಗಿರ್ಬೇಕು. ಈ ಒಂದು ಪ್ರಸಂಗ ನಿಮಗೆ ಒಂದು ವಿಭಿನ್ನವಾದ ರೀತಿಯಲ್ಲಿ ತೋರುವಂಥದ್ದಾಗಿರಬಹುದು, ಆದರೆ ಆಧ್ಯಾತ್ಮಿಕ ಸತ್ಯಾರ್ಥಗಳನ್ನು ನಾವೇನ್ ಮಾಡಬೇಕು? ಪ್ರಪ್ರಥಮವಾಗಿ ಅರ್ಥ ಮಾಡಿಕೊಳ್ಬೇಕು. ಈ ಭೂಮಿಯನ್ನ ಸೃಷ್ಟಿ ಮಾಡಿರುವಂಥದ್ದು ನಮ್ಮ ದೇವರು, ಸರ್ವಶಕ್ತನಾದ ದೇವರು. ಸೊ ಹೀಗಿರುವಲ್ಲಿ ನಾವುಗಳು ಏನ್ ಮಾಡ್ಬೇಕಂತೆ? ಹೀಗಿರುವಲ್ಲಿ ದೇವರು ಮನುಷ್ಯನನ್ನ ಸೃಷ್ಟಿ ಮಾಡಿದ ನಂತರ ಒಂದು ಏದೇನ್ ತೋಟವನ್ನ ಉಂಟು ಮಾಡಿ, ಆ ಏದೇನ್ ತೋಟದಲ್ಲಿ ತಾನು ಉಂಟು ಮಾಡಿದಂತಹ ಮನುಷ್ಯನನ್ನ, ಆದಾಮನನ್ನ ಅಲ್ಲಿ ಕರೆದುಕೊಂಡು ಹೋಗಿ ಅವನಿಗೆ ಹೇಳಿದಂಥದ್ದು, ನೀನೇನು ಮಾಡಬೇಕು? ಈ ತೋಟವನ್ನ ವ್ಯವಸಾಯ ಮಾಡಬೇಕು, ಈ ತೋಟವನ್ನ ನೀನು ಕಾಯಬೇಕು. ಪ್ರೀತಿಯ ದೇವಜನರೇ, ನಾವು ನಮ್ಮ ಪರಿಸರವನ್ನ ಸಂರಕ್ಷಿಸುವಂತವರಾಗಿದ್ದೇವ. ಟು ಟೇಕ್ ಕೇರ್ ಇಟ್. ಏನಾಗುತ್ತೆ ಟೇಕ್ ಕೇರ್ ಮಾಡದೆ ಹೋದ್ರೆ? ಇದೇ ಆದಿಕಾಂಡ 3ನೇ ಅಧ್ಯಾಯಕ್ಕೆ ನಾವು ಬರುವಂತಹ ಸಂದರ್ಭದಲ್ಲಿ ಅಲ್ಲಿ ನಾವು ನೋಡುವಂಥದ್ದು, ಸರ್ಪವು ತೋಟವನ್ನ ಪ್ರವೇಶಿಸಿತ್ತು. ನೋಡಿ, ದೇವರು ಆದಾಮನನ್ನ ಏದೇ ತೋಟದಲ್ಲಿ ಇಟ್ಟಂಥದ್ದು ತೋಟವನ್ನ ಕಾಯುವುದಕ್ಕಾಗಿ. ಟು ಟೇಕ್ ಕೇರ್ ದ ಗಾರ್ಡನ್. ಆದರೆ ಆದಾಮನು ತೋಟವನ್ನು ಕಾಯದೆ ಹೋದದರ ಫಲವಾಗಿ, ಅಥವಾ ತೋಟದ ಮೇಲೆ ಆದಾಮನಿಗೆ ಸರಿಯಾದಂತಹ ನೋಟ ಇಲ್ಲದರ ಫಲವಾಗಿ ಸರ್ಪವು, ಸೈತಾನನು ಏನ್ ಮಾಡ್ತು? ತೋಟವನ್ನ ಪ್ರವೇಶಿಸಿತು. ನೋಡಿ, ತೋಟದಲ್ಲಿ ಬೇರೆ ಯಾವ ಪ್ರಾಣಿಗಳು ವಾಸಿಸಿರುವಂಥದ್ದನ್ನು ನಾವು ನೋಡೋದಿಲ್ಲ. ಆದಿಕಾಂಡ ಪುಸ್ತಕ 1ನೇ ಅಧ್ಯಾಯಕ್ಕೆ ನಾವು ಬರುವಂತಹ ಸಂದರ್ಭದಲ್ಲಿ ಅದರ 5ನೇ ದಿನದಲ್ಲಿ ದೇವರೇನು ಮಾಡ್ದ? ಭೂಮಿಯಿಂದ ಜೀವ ಜಂತುಗಳು, ಪಶು ಕ್ರಿಮಿಗಳು, ಕಾಡು ಮೃಗಗಳು ತಮ್ಮ ತಮ್ಮ ಜಾತಿಗನುಸಾರವಾಗಿ ಉಂಟಾಗಲಿ ಎಂಬುದಾಗಿ ಹೇಳ್ತಾ ಇದ್ದಾನೆ. ಆದರೆ ದೇವರು ಆದಾಮನನ್ನ, ಅವ್ವಳನ್ನ ಇಟ್ಟಂಥದ್ದು ಒಂದು ಯೂನಿವರ್ಸಲ್ ಆಗಿರುವಂತಹ, ಒಂದು ಜಾಗತಿಕವಾಗಿರುವಂತಹ ಒಂದು ಸ್ಥಳದಲ್ಲಿ ಅಲ್ಲ. ದೇವರು ಸಮಸ್ತವನ್ನ ಉಂಟು ಮಾಡಿದ ತರುವಾಯವು ಮೂಡಣ ದಿಕ್ಕಿನಲ್ಲಿರುವ ಏದೇನ್ ಸೀಮೆಯಲ್ಲಿ ಒಂದು ತೋಟವನ್ನ ಮಾಡಿ, ಆ ತೋಟದಲ್ಲಿ ಆದಾಮನಿಗೆ ಬೇಕಾದಂತಹ, ಆದಾಮನ ಆಹಾರಕ್ಕೆ ಬೇಕಾದಂತಹ ಹಣ್ಣಿನ ಮರಗಳನ್ನ ಉಂಟು ಮಾಡಿ ಆ ತೋಟವನ್ನ ಕಾಯುವುದಕ್ಕೋಸ್ಕರವಾಗಿ. ಅಂದ್ರೆ ಕ್ರೈಸ್ತರಾದ ನಾವುಗಳು ಪರಿಸರವನ್ನ ಕಾಪಾಡುವುದು ಎಂಬುದಾಗಿ ಹೇಳುವಾಗ ನಾವು ನೆನೆಸಬಾರದು ಇದು ಸರ್ಕಾರದ ಜವಾಬ್ದಾರಿ ಎಂಬುದಾಗಿ. ಯಾಕಂದ್ರೆ ಪರಿಸರ ಭಾನುವಾರ, ಎನ್ವೈರನ್ಮೆಂಟ್ ಸಂಡೇ, ಇಟ್ ಇಸ್ ಬಿಲಾಂಗ್ ಟು ದ ಗವರ್ಮೆಂಟ್. ಸರ್ಕಾರಕ್ಕೆ ಸಂಬಂಧಿಸಿರುವಂಥದ್ದು ಅಥವಾ ಕೆಲವು ಸಂಘ ಸಂಸ್ಥೆಗಳಿಗೆ ಸಂಬಂಧಿಸಿರುವಂಥದ್ದು ಎಂಬುದಾಗಿ ನಾವು ನೆನೆಸ್ತೇವೆ. ಅಲ್ಲ. ನೋಡಿ, ದೇವರು ಆದಾಮನನ್ನ
ಒಂದು ಯೂನಿವರ್ಸಲ್ ಆಗಿರುವಂತಹ ಒಂದು ಜಾಗತಿಕವಾಗಿರುವಂತಹ ಪ್ರಪಂಚದಲ್ಲಿ ಅಲ್ಲ ಹಾಕಿದಂಥದ್ದು. ದೇವರು ಆದಾಮನನ್ನ ತೆಗೆದುಕೊಂಡು ಹೋಗಿ ಇಟ್ಟಂಥದ್ದು ಒಂದು ಪ್ರತ್ಯೇಕವಾದ ತೋಟದಲ್ಲಿ. ಅಂದ್ರೆ ಕ್ರೈಸ್ತರಾದ ನಾವು ಆಗಿರುವಂತಹ ಸ್ಥಳಗಳಲ್ಲಿ ನಮ್ಮ ಪರಿಸರವನ್ನ ಕಾಪಾಡುವುದಕ್ಕೆ ನಾವು ಬಾಧ್ಯಸ್ಥರಾಗಿದ್ದೇವೆ ಎಂಬುದನ್ನ ಪ್ರಪ್ರಥಮವಾಗಿ ನಾವು ಅರ್ಥ ಮಾಡಿಕೊಳ್ಬೇಕು. ಅನೇಕ ಸಂಘ ಸಂಸ್ಥೆಗಳು, ಅನೇಕ ಸಭೆಗಳು ಈ ಒಂದು ಎನ್ವೈರನ್ಮೆಂಟ್ ಸಂಡೆಯ ದಿನ ತಮ್ಮ ಸಭೆಗಳಲ್ಲಿ ಸಸಿಗಳನ್ನು ನೆಡ್ತಾರೆ. ದೇ ವಿಲ್ ಪ್ಲಾಂಟ್ ಎ ಟ್ರೀ. ನೋಡಿ, ಇದು ಸುಮಾರು 48 ವರ್ಷಗಳಿಂದ ನಡೆದುಕೊಂಡು ಬರುತ್ತಿರುವಂತಹ ಒಂದು ಪ್ರಕ್ರಿಯೆ, ಈ ಒಂದು ಎನ್ವೈರನ್ಮೆಂಟಲ್ ಡೇ. ಅನೇಕ ಸಭೆಗಳು ಅನೇಕ ದಶಕಗಳಿಂದ ಈ ಒಂದು ಆಚರಣೆಯನ್ನ, ಈ ಒಂದು ದಿನವನ್ನ ಎನ್ವೈರನ್ಮೆಂಟಲ್ ಸಂಡೇ ಎಂಬುದಾಗಿ ಆಚರಣೆ ಮಾಡ್ತಾ ಇದ್ದಾರೆ. ಸೊ ಹೀಗೆ ಆಚರಿಸುವಂತಹ ಸಭೆಗಳು ಪ್ರತಿ ವರ್ಷವೂ ಒಂದೊಂದು ಸಸಿಗಳನ್ನು ಏನ್ ಮಾಡ್ತಾರೆ, ನೆಡುವಂತವರಾಗಿದ್ದಾರೆ. ಆದರೆ ಹೋಗಿ ನೋಡುವುದಾದರೆ ಹೀಗೆ ನೆಟ್ಟಂತಹ ಸಸಿಗಳು ಕೇವಲ ಒಂದೇ ವಾರದಲ್ಲಿ ಒಣಗಿ ಹೋಗಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ನಾವು ಕೇವಲ ಹೊರಗಿನ ತೋರಿಕೆಗೋಸ್ಕರವಾಗಿ ನಮ್ಮ ಸಭೆಯಲ್ಲಿ ಅಥವಾ ನಮ್ಮ ಮನೆಯ ಮುಂಭಾಗದಲ್ಲಿ ಐ ಸೆಲೆಬ್ರೇಟೆಡ್ ಎನ್ವೈರನ್ಮೆಂಟಲ್ ಡೇ ಎಂಬುದಾಗಿ ಸಮಾಜಕ್ಕೆ ತೋರ್ಪಡಿಸುವುದಕ್ಕೋಸ್ಕರವಾಗಿ ಒಂದು ಸಸಿಯನ್ನ ನೆಡುವಂಥದ್ದು ಮಾತ್ರವಲ್ಲ, ಆ ಸಸಿಯ ಸಂರಕ್ಷಣೆಯನ್ನು ಸಹ ನಾವು ಓರುವಂತವರಾಗಿರಬೇಕು. ಇಲ್ಲದೆ ಹೋದರೆ ವಾಟ್ ಹ್ಯಾಪನ್ ಟು ದ ಆಡಮ್, ಆದಾಮನಿಗೆ ಸಂಭವಿಸಿದಂಥದ್ದೇ ನಮ್ಮ ತಲೆಮಾರುಗಳಿಗೆ ಸಂಭವಿಸುವಂಥದ್ದಾಗಿದೆ. ಆದಾಮನು ತೋಟವನ್ನ ಕಾಯದೆ ಹೋದದರ ಫಲವಾಗಿ ಸೈತಾನನು ಆವಿನ ರೂಪದಲ್ಲಿ ಏನ್ ಮಾಡ್ದ, ತೋಟವನ್ನ ಪ್ರವೇಶ ಮಾಡ್ದ. ಅದು ಮಾತ್ರವಲ್ಲ, ತನ್ನ ರಂಜನೆಯ ಮಾತುಗಳ ಮೂಲಕವಾಗಿ ಹವ್ವಳನ್ನ ಏನ್ ಮಾಡ್ದ, ವಂಚಿಸಿದ. ಇದರ ಫಲವಾಗಿ ಹವ್ವಳು ದೇವರು ತಿನ್ನಬಾರದೆಂದು ಹೇಳಿದ ಮರದ ಹಣ್ಣನ್ನು ತಿಂದಳು. ಅದು ಮಾತ್ರವಲ್ಲ, ತನ್ನ ಗಂಡನಿಗೂ ಕೊಡಲು ಅವನು ತಿಂದನು. ಇದರ ಫಲವಾಗಿ ಏನಾಯಿತು, ಅವರ ಕಣ್ಣುಗಳು ತೆರೆಯಲ್ಪಟ್ಟು ತಾವು ಬೆತ್ತಲೆಯಾಗಿದ್ದೇವೆ ಎಂಬುದನ್ನ ಗ್ರಹಿಸಿಕೊಂಡ್ರು. ಪ್ರಿಯರೇ, ದೇವರು ಕೊಟ್ಟ ತೋಟವನ್ನ ಕಾಯದೆ ಹೋದದರ ಫಲವಾಗಿ ಆದಾಮನು ಏನ್ ಮಾಡ್ದ, ಆದಾಮನಿಗೆ ಏನು ಸಂಭವಿಸಿತ್ತು, ದೇವರ ಸಂಗಡ ಇದ್ದಂತಹ ಅನ್ಯೋನ್ಯತೆ ನಷ್ಟವಾಗಿ ಹೋಯಿತು. ಪ್ರಿಯರೇ, ನಾವು ನಮ್ಮ ಪರಿಸರವನ್ನ ಕಾಪಾಡಿಕೊಳ್ಳದೆ ಹೋದರೆ ನೋಡಿ, ಆದಾಮನಿಗೆ ದೇವರ ಸಾನ್ನಿಧ್ಯ ನಷ್ಟವಾದಂಥದ್ದು ಅವನ ಜೀವಿತದಲ್ಲಿ ಇಟ್ಸ್ ಎ ಗ್ರೇಟ್ ಡಿಸಾಸ್ಟರ್ಗೆ ಕಾರಣವಾಗಿ ಮಾರ್ಪಡ್ತು. ಸೊ ಈ ಬಿಕಮ್ ಎ ನೇಕೆಡ್, ಅವನು ಏನಾದ, ಬೆತ್ತಲೆಯಾಗೋದ. ಸಿ ನಾಟ್ ಓನ್ಲಿ ದಟ್, ಕೇವಲ ಬೆತ್ತಲೆ ಆಗಿರುವಂಥದ್ದು ಮಾತ್ರವಲ್ಲ, ದೇವರು ಅವನನ್ನು ಏದೇನ್ ತೋಟದಿಂದ ಹೊರದೊಬ್ಬುಬಿಟ್ಟ. ಈ ಲಾಸ್ಟ್ ದ ಪ್ರೆಸೆನ್ಸ್ ಆಫ್ ಗಾಡ್, ದೇವರ ಸಾನ್ನಿಧ್ಯವನ್ನು ಅವನು ನಷ್ಟಪಡಿಸಿಕೊಂಡ. ಕಾರಣ ಏನು, ತೋಟವನ್ನು ಕಾಯದೆ ಹೋದದ್ದು. ಪ್ರಿಯರೇ, ನಾವು ನಮ್ಮ ಪರಿಸರವನ್ನ ಕಾಯದೆ ಹೋದರೆ, ಯಾವ ರೀತಿಯಾಗಿ ಆದಾಮನ ಜೀವಿತದಲ್ಲಿ ಒಂದು ದೊಡ್ಡ ವಿಪತ್ತು ಸಂಭವಿಸಿತ್ತೋ ಅಂತಹ ವಿಪತ್ತುಗಳು ನಮ್ಮ ತಲೆಮಾರುಗಳಿಗೆ ಸಂಭವಿಸಲಿದೆ ಎಂಬುದನ್ನು ಮರಿಬಾರದು. ಯಾವ ರೀತಿ ಎಂಬುದಾಗಿ ನೀವು ಕೇಳೋದಾದ್ರೆ, ನಾನು ಪ್ರಾರಂಭದಲ್ಲಿ ಹೇಳಿದೆ, ಇವತ್ತು 90% ಜನರಿಗೆ ಶುದ್ಧವಾದ ವಾಯು ಸಿಗ್ತಾ ಇಲ್ಲ. ಅಂದ್ರೆ ನಾವು ಉಸಿರಾಡುವಂತ ಆಮ್ಲಜನಕ, ಆಕ್ಸಿಜನ್ ಏನಾಗಿದೆ,
ಮಲಿನಗೊಂಡಿರುವಂತದ್ದಾಗಿದೆ ಆಲ್ರೆಡಿ. ಸೊ ಇದೇ ಪರಿಸ್ಥಿತಿಯನ್ನ ನಾವು ಮುಂದುವರಿಸಿಕೊಂಡು ಹೋದ್ರೆ ಇದರ ತೀವ್ರತೆ ಎಷ್ಟಾಗಿರ್ತದೆ ಎಂಬುದನ್ನು ನೀವು ಆಲೋಚನೆ ಮಾಡಿಕೊಳ್ಳ್ರಿ. ಆದಾಮನು ತನ್ನ ಜವಾಬ್ದಾರಿಯನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸದೆ ಹೋದದರ ಫಲವಾಗಿ ಆತನು ಬೆತ್ತಲೆಯಾದನು. ಆತನು ದೇವರ ಸಾನ್ನಿಧ್ಯದಿಂದ ಹೊರದಬ್ಬಿಸಲ್ಪಟ್ಟ. ಅದೇ ರೀತಿಯಲ್ಲಿ ನಾವು ನಮ್ಮ ಪರಿಸರಗಳನ್ನ ಸಂರಕ್ಷಿಸದೆ ಹೋದರೆ ನಮ್ಮ ಜೀವಿತದಲ್ಲಿಯೂ ಇದಕ್ಕಿಂತಲೂ ದೊಡ್ಡ ವಿಪತ್ತು ನಮ್ಮ ತಲೆಮಾರುಗಳ ಜೀವಿತದಲ್ಲಿ ಸಂಭವಿಸಲಿದೆ ಎಂಬುದನ್ನ ನಾವುಗಳು ಮರಿಬಾರದು. ಸೊ ಇಟ್ ಇಸ್ ಅವರ್ ಅಲ್ಟಿಮೇಟ್ ರೆಸ್ಪಾನ್ಸಿಬಿಲಿಟಿ ಟು ಪ್ರೊಟೆಕ್ಟ್ ಅವರ್ ಎನ್ವೈರನ್ಮೆಂಟ್. ನಮ್ಮ ಪರಿಸರವನ್ನ ಕಾಪಾಡುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿರಬೇಕು. ಪರಿಸರ ರೀತಿಯಲ್ಲಿ ಕೇವಲ ಪರಿಸರ ಭಾನುವಾರ ದಿನದಂದು ಮಾತ್ರ ಪರಿಸರದ ಕುರಿತಾಗಿ ಮಾತಾಡಿ ಒಂದು ಸಸಿಯನ್ನ ನೆಟ್ಟಿ ಅಲ್ಲಿಗೆ ಅಧ್ಯಾಯವನ್ನ ಮುಕ್ತಾಯಗೊಳಿಸುವಂಥದ್ದಲ್ಲ ಪ್ರಿಯರೇ. ಪ್ರೀತಿಯ ಪ್ರತ್ಯೇಕವಾಗಿ ಪ್ರೀತಿಯ ಕ್ರೈಸ್ತರೇ, ಈ ಒಂದು ಪರಿಸರ ದಿನದಲ್ಲಿ ಅಥವಾ ಈ ಒಂದು ದಿನಮಾನಗಳಲ್ಲಿ ಇದೇ ದಿನವಾಗಬೇಕು ಎಂಬುದಾಗಿ ಅಲ್ಲ. ಸೊ ನಿಮ್ಮ ಜೀವಿತದ ಯಾವುದಾದರೂ ಒಂದು ಪ್ರತ್ಯೇಕವಾದ ದಿನದಲ್ಲಿ, ಅದು ನಿಮ್ಮ ಹುಟ್ಟಿದ ದಿನವಾಗಿರಬಹುದು, ಅಥವಾ ನಿಮ್ಮ ವಿವಾಹದ ದಿನವಾಗಿರಬಹುದು, ಅಥವಾ ನಿಮಗೆ ಮೊದಲನೇ ಮಗು ಹುಟ್ಟಿದ ದಿನವಾಗಿರಬಹುದು. ಯಾವುದಾದರೂ ಒಂದು ದಿನದಲ್ಲಿ ಒಂದು ಕುಟುಂಬ ಒಂದು ಮರವನ್ನ, ಒಂದು ಗಿಡವನ್ನ ನೆಟ್ಟು ಅದನ್ನ ಪೋಷಿಸುತ್ತಾ ಬರುವುದಾದರೆ ನೀವು ಪರಿಸರಕ್ಕೆ ಕೊಡುವಂತಹ ದೊಡ್ಡ ಉಡುಗೊರೆ ಅದಾಗಿದೆ. ಸೊ ಇದಕ್ಕಿಂತಲೂ ನೀನು ನಾನು ಪರಿಸರಕ್ಕೆ ಕೊಡುವುದಕ್ಕೆ ಬೇರೆ ಯಾವ ಉಡುಗೊರೆಗಳು ಇಲ್ಲ ಎಂಬುದನ್ನ ಮೊದಲನೇದಾಗಿ ನೀವು ಅರ್ಥ ಮಾಡ್ಕೊಳ್ರಿ. ಇಟ್ ಇಸ್ ಅವರ್ ರೆಸ್ಪಾನ್ಸಿಬಿಲಿಟಿ. ಕಾರಣ ಈ ಭೂಮಿ ನಾವು ನೋಡಿದ್ವಿ ವಿಮೋಚನಾ ಕಾಂಡ 19ನೇ ಅಧ್ಯಾಯದ 5ನೇ ವಾಕ್ಯದಲ್ಲಿ. ಅಲ್ಲಿ ಸರ್ವಶಕ್ತನಾದ ದೇವರು ಇಸ್ರಾಯೇಲ್ ಮಕ್ಕಳಿಗೆ ಹೇಳುವಂಥದ್ದು 5ನೇ ವಾಕ್ಯ ಪೂರ್ತಿಯಾಗಿ ಓದೋಣ. ನೀವು ನನ್ನ ಮಾತನ್ನು ಶ್ರದ್ಧೆಯಿಂದ ಕೇಳಿ ನಾನು ಮಾಡುವ ನಿಬಂಧನೆಗಳನ್ನು ಅನುಸರಿಸಿ ನಡೆದರೆ ನೀವು ಎಲ್ಲ ಜನಾಂಗಗಳಲ್ಲಿ ನನಗೆ ಸ್ವಕೀಯ ಜನರಾಗಿರುವಿರಿ. ಸಮಸ್ತ ಭೂಮಿಯು ನನ್ನದಷ್ಟೇ. ಗೊತ್ತಾಯ್ತಲ್ಲ? ನೋಡಿ, ಇಸ್ರಾಯೇಲ್ ಮಕ್ಕಳಿಗೆ ಹೇಳುವಂಥದ್ದು, ಸೊ ನೀವು ನನ್ನ ಮಾತನ್ನು ಶ್ರದ್ಧೆಯಿಂದ ಕೇಳಿ ನನ್ನ ನಿಬಂಧನೆಗಳನ್ನ ಅನುಸರಿಸಿದರೆ ನೀವು ನನಗೆ ಸ್ವಕೀಯ ಜನರಾಗ್ತೀರಾ. ಕಾರಣ ಈ ಭೂಮಿ ನನ್ನದು. ಅಂದ್ರೆ ಪ್ರೀತಿಯ ಕ್ರೈಸ್ತರೇ, ಈ 2026ರ ಈ ಒಂದು ಪರಿಸರ ದಿನದ ಸಂದರ್ಭದಲ್ಲಿ ಸೊ ನೀನು ನಾನು ಮಾಡಬೇಕಾಗಿರುವಂಥದ್ದು ಏನಂತ ಹೇಳಿದ್ರೆ, ದೇವರದಾಗಿರುವಂಥ ಈ ಪರಿಸರವನ್ನು ಸಂರಕ್ಷಿಸುವಂಥದ. ಅನೇಕ ಕಾರಣಾಂತರಗಳಿಂದ ಸಾವಿರಾರು ಮರಗಳು ದಿನನಿತ್ಯವೂ ಮಾರಣ ಹೋಮಕ್ಕೆ ಒಳಪಡುತ್ತಿರಲಾಗಿ ಅನೇಕ ಸಂಘ ಸಂಸ್ಥೆಗಳು ಹೇಳ್ತಾರೆ, ನಾವು ಈ ವರ್ಷ ಇಷ್ಟು ಮರವನ್ನು ನೆಟ್ವಿ ಎಂಬುದಾಗಿ. ಅದು ಕೇವಲ ಕಾಗದಕ್ಕೆ ಮಾತ್ರ ಸೀಮಿತವಾಗಿರುವಂಥದ್ದು. ಕೆಲವು ಕಡೆ ನೆಟ್ಟಿರಬಹುದು, ಇಲ್ಲ ಎಂಬುದಾಗಿ ಹೇಳೋದಕ್ಕೆ ಸಾಧ್ಯವಿಲ್ಲ. ಆದರೆ ನಿನ್ನ ನನ್ನ ಜವಾಬ್ದಾರಿ ಎನ್ನುವಂಥದ್ದು, ದೇವರು ನಿನ್ನನ್ನು ನನ್ನನ್ನು ಹಾಕಿರುವಂತಹ ಸ್ಥಳಗಳಲ್ಲಿ ಯಾವ ರೀತಿಯಾಗಿ ದೇವರು ಆದಾಮನನ್ನ ಎದೇನ್ ತೋಟವನ್ನ ಕಾಯುವುದಕ್ಕೆ ಇಟ್ಟನು, ಅದೇ ವಿಧದಲ್ಲಿ ದೇವರು ನಮ್ಮನ್ನ ಈ ಒಂದು ಸ್ಥಳಗಳಲ್ಲಿ ಹಾಕಿರುವಾಗ ಸೊ ನೀನು ನಾನು ಮಾಡಬೇಕಾಗಿರುವಂಥದ್ದು ಏನಂತ ಹೇಳಿದ್ರೆ, ನಮ್ಮ ಪರಿಸರವನ್ನ ಕಾಪಾಡುವಂಥದ್ದು, ನಮ್ಮ ಪರಿಸರವನ್ನ ಸಂರಕ್ಷಿಸುವಂಥದ್ದು. ಅದು ಬಿಟ್ಟು ನಾನು ಹೇಳಿದೆ, ಪರಿಸರದ ರೀತಿಯಲ್ಲಿ ಕೇವಲ ಭಕ್ತಿಯ ವೇಷವನ್ನು ಹಾಕಿಕೊಂಡು ಅದರ ವಿವರಣೆ ನಾನು ಈ ರೀತಿಯಾಗಿ ಹೇಳೋದಕ್ಕೆ ಬಯಸ್ತಾ ಇದೆ.
ಪರಿಸರ ದಿನದಂದು ಒಂದು ಗಿಡವನ್ನು ನೆಟ್ಟು ನಂತರವಾಗಿ ತಿರುಗಿ ನೋಡದೆ ಹೋಗುವಂಥದ್ದಲ್ಲ. ಒಂದು ಗಿಡವನ್ನು ನಾವು ನೆಟ್ಟಿದ್ರೆ ಅದನ್ನು ಮರವಾಗಿ ಮಾರ್ಪಡಿಸಬೇಕಾಗಿರುವಂಥದ್ದು ನಮ್ಮ ಜವಾಬ್ದಾರಿ. ಸೊ ನಾವು ನಡೆದೇ ಹೋದ್ರೂ ಪರವಾಗಿಲ್ಲ. ನಮ್ಮ ಪಂಚಾಯತಿಗಳಲ್ಲಿ ಸರ್ಕಾರದವರು ಏನ್ ಮಾಡ್ತಾರೆ, ನಮ್ಮ ಮನೆಯ ಮುಂಭಾಗದಲ್ಲಿ ದಾರಿಯ ಮಗ್ಗುಲಲ್ಲಿ ಗಿಡಗಳನ್ನು ನಟ್ಟಿರ್ತಾರೆ. ಅಟ್ಲೀಸ್ಟು ಅದಕ್ಕಾದರೂ ಹೋಗಿ ನೀರನ್ನು ಹಾಕುವಂಥವರಾಗಿರ್ರಿ. ಸೊ ನಿಮ್ಮ ಮನೆಗಳಲ್ಲಿ ಮರವನ್ನು ನೆಡುವುದಕ್ಕೆ ಸಂದರ್ಭ ಅವಕಾಶ ಇದ್ರೆ ಮರವನ್ನು ನೆಡ್ರಿ. ಸೊ ಯಾಕೆ ನಾವು ಮರವನ್ನು ನೆಡ್ತೇವೆ? ಸೊ ಯಾಕೆ ನಾವು ಮರವನ್ನು ನೆಡಬೇಕು? ಒಂದು ಪ್ರಶ್ನೆ ನೋಡಿ. ಸೊ ನಮಗೆ ಉಸಿರಾಡುವುದಕ್ಕೆ ಏನ್ ಬೇಕು? ಆಮ್ಲಜನಕ ಬೇಕು. ಸೊ ನಾವು ನಮ್ಮ ಮನೆಯ ಮುಂಭಾಗದಲ್ಲಿ ಒಂದು ಮರವನ್ನ ನೆಡೋದಾದ್ರೆ ಈ ಮರ ಏನ್ ಮಾಡ್ತದೆ? ಕಾರ್ಬನ್ ಅನ್ನ ಹೀರಿ ನಮಗೆ ಆಕ್ಸಿಜನ್ ಅನ್ನ ಕೊಡ್ತದೆ. ಅಂದ್ರೆ ಈ ಒಂದು ಮರವನ್ನ ಒಂದು ಕುಟುಂಬ ತಮ್ಮ ಮನೆಯ ಮುಂಭಾಗದಲ್ಲಿ ನೆಟ್ರೆ ಸೊ ಅದರಿಂದ ಆಗುವಂತಹ ಉಪಯೋಗ ಯಾರಿಗೆ? ಆ ಮನೆಯವರಿಗೆ. ಸೊ ನಿಮ್ಮ ಮಕ್ಕಳಿಗೆ ನಿಮಗೆ ಒಂದು ಒಳ್ಳೆಯ ಆಮ್ಲಜನಕ ಆಕ್ಸಿಜನ್ ಬೇಕಾದ್ರೆ ಸೊ ಮರವನ್ನ ನೆಡುವಂಥದ್ದು ಬಹಳ ಪ್ರಾಮುಖ್ಯ. ನೋಡಿ, ಆದಾಮನಿಗೆ ದೇವರು ಏದೇನ್ ತೋಟಕ್ಕೆ ಕರೆದುಕೊಂಡು ಹೋದಾಗ ಆದಾಮನಿಗೆ ಬೇಕಾದ ಎಲ್ಲ ರೀತಿಯ ಒಳ್ಳೆ ಮರಗಳನ್ನು ಏನ್ ಮಾಡ್ದ? ಬೆಳೆಸಿದ ಎಂಬುದಾಗಿ ನಾವು ನೋಡುತ್ತೇವೆ. ನೋಡಿ, ಅದರ 2ನೇ ಅಧ್ಯಾಯದಲ್ಲಿ ನಾವು 9ನೇ ವಾಕ್ಯದಲ್ಲಿ ಯೆಹೋವನು ನೋಟಕ್ಕೆ ರಮ್ಯವಾಗಿಯೂ ಊಟಕ್ಕೆ ಅನುಕೂಲವಾಗಿಯೂ ಇರುವ ಎಲ್ಲ ತರದ ಮರಗಳನ್ನು ಆ ಭೂಮಿಯಲ್ಲಿ ಬೆಳೆಯ ಮಾಡಿದನು. ಅಂದ್ರೆ ನೀನು ನಾನು ನನ್ನ ಮನೆಯ ಮುಂಭಾಗದಲ್ಲಿ ಒಂದು ಮರವನ್ನು ನೆಟ್ರೆ ಸೊ ನಾವು ಅದರನ್ನ ಲಾಭವನ್ನ ಪಡೆದುಕೊಳ್ಳುವಂತವರು ಎಂಬುದನ್ನು ನೀವುಗಳು ನಾನು ಬರಿಬಾರದು. ಸೊ ವಿ ಆರ್, ಗೊತ್ತಾಯ್ತಲ್ಲ? ಸೊ ಅರ್ಥ ಆಯ್ತಲ್ಲ ಯಾಕೆ ನಾವು ಪರಿಸರವನ್ನ ಸಂರಕ್ಷಿಸಬೇಕು ಎಂಬುದಾಗಿ. ಸೊ ಪರಿಸರವನ್ನ ಸಂರಕ್ಷಿಸುವಂತ ಪ್ರತ್ಯೇಕವಾಗಿ ಬೆಂಗಳೂರಲ್ಲಿ ವಾಸ ಮಾಡುವಂತಹ ನಮಗೆ ಸೊ ನಾವು ಉಸಿರಾಡುವಂತಹ ಆ ಒಂದು ವಾಯುವಿನ ಅಳತೆ ಅನ್ನುವಂಥದ್ದು ಬಹಳ ಜಾಸ್ತಿ ಆಗಿದೆ. ಸೊ ಹೀಗಿರಲಾಗಿ ನಮ್ಮ ಮನೆಗಳಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೀರಿಕೊಂಡು ಒಳ್ಳೆಯ ಆಮ್ಲಜನಕವನ್ನು, ಒಳ್ಳೆಯ ಆಕ್ಸಿಜನ್ ಅನ್ನು ಕೊಡುವಂತಹ ಮರಗಳನ್ನ ಇತರರಿಗೆ ಮಾರಕವಾಗದ ರೀತಿಯಲ್ಲಿ ನಡುವಂಥದ್ದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಸೊ ಇದನ್ನು ನಾವುಗಳು ಎಂದಿಗೂ ಮರಿಬಾರದು. ಕಾರಣ ನಾವು ಪ್ರಾರಂಭದಲ್ಲಿ ನೋಡಿದ್ವಿ, ಈ ಭೂಮಿ ಯಾರ್ದಾಗಿದೆ? ದೇವರದು. ನೋಡಿ, ನಾವು ಯಾಜಕಕಾಂಡ ಪುಸ್ತಕದಲ್ಲಿ ನಾವು ನೋಡಿದ್ವಿ, ನೀವು ಭೂಮಿಯನ್ನು ಶಾಶ್ವತವಾಗಿ ಯಾರಿಗೂ ಮಾರಬಾರ್ದು, ವಿಕ್ರಯಿಸಬಾರ್ದು. ಯಾಕಂದ್ರೆ ಭೂಮಿ ನನ್ನದು, ನೀವಾದರೂ ಪರವಾಸಿಗಳಾಗಿ ನನ್ನ ಆಶ್ರಯದಲ್ಲಿ ಇಳುಕೊಂಡವರು. ಮನುಷ್ಯನ ಆಯುಷ್ಕಾಲ 70 ವರ್ಷ, ಬಲ ಹೆಚ್ಚಿದರೆ 80 ವರ್ಷ ಮುಗಿತು. ಅಂದ್ರೆ ವಿತಿನ್ ದಿಸ್ ಸ್ಪ್ಯಾನ್, ವಿತಿನ್ 70 to 80 ವಿ ಆಲ್ ಡೈ, ನಾವೆಲ್ಲರೂ ಮರಣಿಸ್ಬಿಡ್ತೇವೆ. ಆದ್ರೆ ನಮ್ಮ ನಂತರ ನಮ್ಮ ತಲೆಮಾರುಗಳು ಈ ಲೋಕದಲ್ಲಿ ಬದುಕಬೇಕು. ಸೊ ಇದನ್ನ ಮನದಟ್ಟು ಮಾಡಿಕೊಂಡು ನೀವೇನ್ ಮಾಡಬೇಕು? ಮರವನ್ನ ನೆಡಬೇಕು. ಇಲ್ಲಿ ಸರ್ವಶಕ್ತನಾದ ದೇವರು ಹೇಳಿರುವಂಥದ್ದನ್ನೇ. ನೀವೇನ್ ಮಾಡಬಾರ್ದು? ಭೂಮಿಯನ್ನ ಶಾಶ್ವತವಾಗಿ ವಿಕ್ರಯಿಸಿ ಬಿಡಬಾರ್ದು. ಸೊ ನೀವು ಏನಾಗಿದ್ದೀರಾ? ಪರವಾಸಿಗಳು. ಇವರ ಜಸ್ಟ್ ಪಾಸ್ ಓವರರ್, ಹಾದು ಹೋಗುವಂತವರು. ನೋಡಿ, ಇಸ್ರಾಯೇಲ್ ಮಕ್ಕಳಿಗೆ ದೇವರು ಯೋಶನ ಮೂಲಕವಾಗಿ ದೇಶವನ್ನು ವಿಭಾಗಿಸಿಕೊಟ್ಟ. ಒಂದೊಂದು ಕುಲಗಳಿಗೆ ಇಂತಿಷ್ಟು ಎಂಬುದಾಗಿ ಜಾಗವನ್ನು ಕೊಟ್ಟ.
ಸೊ ಆ ಜಾಗವನ್ನು ಅವರು ಬೇರೆಯವರಿಗೆ ಮಾರಬಾರ್ದು. ಯಾಕಂದ್ರೆ ಅವರ ತರುವಾಯ ಅವರ ತಲೆಮಾರುಗಳಿಗೆ ವಾಸ ಮಾಡುವುದಕ್ಕೆ ಏನ್ ಬೇಕು? ಸ್ಥಳ ಬೇಕು. ನಾವು ಪ್ರಾರಂಭದಲ್ಲಿ ನೋಡಿದ್ವಿ ಯೆಶಾಯನ ಪ್ರವಾದನ ಗ್ರಂಥ 45ನೇ ಅಧ್ಯಾಯದಲ್ಲಿ. ಸೊ ದೇವರು ಭೂಮಿಯನ್ನು ಶೂನ್ಯವಾಗಿರುವುದಕ್ಕೋಸ್ಕರವಾಗಿ ಎಲ್ಲ ಜನ ನಿವಾಸಕ್ಕಾಗಿ ಸೃಷ್ಟಿ ಮಾಡಿದ್ದಾರೆ. ಪ್ರಿಯರೇ, ಆಕ್ಸಿಜನ್ ಅಭಾವವಾದರೆ, ಇಫ್ ದೇರ್ ಇಸ್ ನೋ ಆಕ್ಸಿಜನ್, ಹೌ ದ ಫ್ಯೂಚರ್ ಜನರೇಷನ್ ಇಸ್ ಗೋಯಿಂಗ್ ಟು ಲೀವ್? ಮುಂದಿನ ಪೀಳಿಗೆ ಯಾವ ರೀತಿಯಲ್ಲಿ ಈ ಲೋಕದಲ್ಲಿ ಬದುಕುವುದಕ್ಕೆ ಸಾಧ್ಯ? ಇದನ್ನು ನೀವು ಒಮ್ಮೆ ಯೋಚನೆ ಮಾಡುವಂಥವರಾಗಿರ್ರಿ. ಸೊ ಇಟ್ ಈಸ್ ಅವರ್ ರೆಸ್ಪಾನ್ಸಿಬಿಲಿಟಿ. ಕಾರಣ, ಕ್ರಿಯೇಷನ್ ಸ್ಪೀಕ್ಸ್. ಸೃಷ್ಟಿ ಏನ್ ಮಾಡ್ತಾ ಇದೆ? ದಿನಂಪ್ರತಿ ನಮ್ಮ ಸಂಗಡ ಮಾತಾಡ್ತಾ ಇದೆ. ನಾವು 19ನೇ ಕೀರ್ತನೆಯಲ್ಲಿ ನಾವು ನೋಡಿದ್ವಿ, ಮಾತಿಲ್ಲದ ರೀತಿಯಲ್ಲಿ, ವಿತೌಟ್ ಎನಿ ಲ್ಯಾಂಗ್ವೇಜ್, ವಿತೌಟ್ ಸ್ಪೀಕ್ ಆರ್ ಲ್ಯಾಂಗ್ವೇಜ್, ಅದೇನ್ ಮಾಡ್ತಾ ಇದೆ? ದೇವರ ಕ್ರಿಯೆಯನ್ನ ಅದೇನ್ ಮಾಡ್ತಾ ಇದೆ? ಪ್ರಸಿದ್ಧಪಡಿಸುವಂತದ್ದಾಗಿದೆ. ಸೊ ಹೀಗಿರಲಾಗಿ 4ನೇ ವಾಕ್ಯದಲ್ಲಿ ಅವುಗಳ ಪ್ರಭುತ್ವವು ಭೂಮಿಯಲ್ಲೆಲ್ಲ ಪ್ರಸರಿಸಿದೆ. ಸೊ ಹೀಗಿರಲಾಗಿ ಪ್ರಿಯರೇ, ನಾವು ಕೇವಲ ಆಧ್ಯಾತ್ಮಿಕತೆಯ, ಡೋಂಟ್ ವೇರ್ ದ ಸ್ಪಿರಿಚುಯಾಲಿಟಿ 24/7, ನಾವು 24 ಗಂಟೆ ಏನ್ ಮಾಡ್ಬಿಟ್ಟಿದ್ದೇವೆ? ನಾವು ಆಧ್ಯಾತ್ಮಿಕತೆಯ ಸೋಗನ್ನು ಹಾಕೊಂಡ್ಬಿಟ್ಟಿದ್ದೇವೆ. ವಿ ನೋ ಓನ್ಲಿ ಹಲ್ಲೆಲೂಯಾ ಸ್ತೋತ್ರ ಆಲ್ವೇಸ್ 24/7. ವಿ ಆರ್ ನಾಟ್ ಅಟ್ ಆಲ್ ಬಾದರ್ಡ್ ಅಬೌಟ್ ದ ನೇಚರ್. ಅಲ್ಲ ಪ್ರಿಯರೇ, ಅವರ್ ಫಸ್ಟ್ ಪ್ರಯಾರಿಟಿ. ಪರಿಸರವನ್ನ ಸಂರಕ್ಷಿಸುವುದು ಅಂದ್ರೆ ದೇವರ ಸೃಷ್ಟಿಯನ್ನ ಸಂರಕ್ಷಿಸುವಂಥದ್ದು. So we are not worshipping the nature, but we are protecting the nature. So ಸೃಷ್ಟಿಯನ್ನ ಸಂರಕ್ಷಿಸುವುದು, ಮರವನ್ನ ಸಂರಕ್ಷಿಸುವುದು ಅಂದ್ರೆ ಮರವನ್ನ ಪೂಜಿಸುವುದು ಎಂಬುದಾಗಿ ಅಲ್ಲ. ಮರವನ್ನ ಸಂರಕ್ಷಿಸುವುದು ಅಂತ ಹೇಳಿದ್ರೆ ಪರಿಸರವನ್ನ ಸಂರಕ್ಷಿಸುವಂಥದ್ದು. ಸೊ ನದಿಗಳನ್ನ ಸಂರಕ್ಷಿಸುವುದು ಅಂತ ಹೇಳಿದ್ರೆ ಪರಿಸರವನ್ನ ಸಂರಕ್ಷಿಸುವಂಥದ್ದು. ಸಿ, ಪ್ರೊಟೆಕ್ಟಿಂಗ್ ದ ಲೇಕ್, ಪ್ರೊಟೆಕ್ಟಿಂಗ್ ದ ರಿವರ್ ಮೀನ್ಸ್ ವಾಟ್? ಯು ಆರ್ ಪ್ರೊಟೆಕ್ಟಿಂಗ್ ದ ನೇಚರ್. ಹಾರ್ವಿ ನಾವು ಮಾಡ್ತಾ ಇದ್ದೇವಾ? ಸೊ ನಾವು ದಿನಂಪ್ರತಿ ಎಷ್ಟು ತ್ಯಾಜ್ಯಗಳನ್ನ, ಮಾಲಿನ್ಯವನ್ನ ನಾವೇನ್ ಮಾಡ್ತಾ ಇದ್ದೇವೆ? ಪರಿಸರಕ್ಕೆ ಬಿಸಾಕ್ತಾ ಇದ್ದೇವೆ. ಯೋಚನೆ ಮಾಡಿ, ಎಷ್ಟು ಮಾಲಿನ್ಯಗಳನ್ನ ನದಿಗಳಿಗೆ ಹಾಕ್ತಾ ಇದ್ದೇವೆ, ಎಷ್ಟು ಮಾಲಿನ್ಯಗಳನ್ನ ಕೆರೆಗಳಿಗೆ ಹಾಕ್ತಾ ಇದ್ದೇವೆ, ಎಷ್ಟು ಮಾಲಿನ್ಯಗಳನ್ನ ನಮ್ಮ ಸುತ್ತಮುತ್ತಲು ಹಾಕ್ತಾ ಇದ್ದೇವೆ. ಇದರ ಫಲವಾಗಿ ಏನಾಗ್ತಾ ಇದೆ? ಭೂಮಿ ಏನಾಗ್ತಾ ಇದೆ? ಹಾಳಾಗ್ತಾ ಇದೆ. ಕೇವಲ ಭಾನುವಾರ ದಿನದಂದು ಸಭೆಗೆ ಹೋಗುವಂಥದ್ದಲ್ಲ ಆಧ್ಯಾತ್ಮಿಕತೆ, ಕಾಣಿಕೆ ಕೊಡುವಂಥದ್ದಲ್ಲ ಆಧ್ಯಾತ್ಮಿಕತೆ. ಪರಿಸರವನ್ನ ಸಂರಕ್ಷಿಸುವಂಥದ್ದು ಆಧ್ಯಾತ್ಮಿಕತೆಯ ಒಂದು ಭಾಗ. ಇಟ್ಸ್ ಅ ಪಾರ್ಟ್ ಆಫ್ ಅವರ್ ಸ್ಪಿರಿಚುವಲ್ ಲೈಫ್. ಪ್ರೊಟೆಕ್ಟಿಂಗ್ ಅವರ್ ನೇಚರ್, ಪ್ರೊಟೆಕ್ಟಿಂಗ್ ದ ಎನ್ವೈರನ್ಮೆಂಟ್ ಇಸ್ ಅ ಪಾರ್ಟ್ ಆಫ್ ಅವರ್ ವರ್ಷಿಪ್. ಯಾಕೆಂತ ಹೇಳಿದ್ರೆ, ಸೊ ವಿತೌಟ್ ಆಕ್ಸಿಜನ್ ವಿ ಕೆನಾಟ್ ಸರ್ವೈವ್. ಆಕ್ಸಿಜನ್ ಇಲ್ಲದೆ ನಮಗೆ ಬದುಕೋದಕ್ಕೆ ಸಾಧ್ಯ ಇಲ್ಲ. ವಿತೌಟ್ ಸರ್ವೈವಿಂಗ್ ಇಟ್ ಈಸ್ ಇಂಪಾಸಿಬಲ್ ಟು ವರ್ಷಿಪ್ ಗಾಡ್. ನಾವು ಬದುಕದೆ ದೇವರನ್ನು ಆರಾಧಿಸುವುದಕ್ಕೆ ಸಾಧ್ಯವಿಲ್ಲ. ಸೊ ಹೀಗಿರುವಾಗಿ ನಾವು ಬದುಕಬೇಕು. ನಾವು ಬದುಕಬೇಕಾದ್ರೆ ನಮಗೇನು ಬೇಕು? ಒಳ್ಳೆಯ ಪರಿಸರ ಬೇಕು. ಒಳ್ಳೆಯ ಪರಿಸರ ಬೇಕಾದ್ರೆ ನಾವೇನ್ ಮಾಡಬೇಕು? ಪರಿಸರವನ್ನು ಸಂರಕ್ಷಣೆ ಮಾಡಬೇಕು. ಇನ್ ಕೇಸ್ ಪರಿಸರ ಸಂರಕ್ಷಣೆ ಆಗದೆ ಇದ್ರೆ ನಾವೇನ್ ಮಾಡಬೇಕು? ಮರಗಳು ಇಲ್ಲದೆ ಇದ್ರೆ ಮರಗಳನ್ನು ನೆಡಬೇಕು. ಇದು ಪ್ರತಿ ಕ್ರೈಸ್ತನ ದೌತ್ಯ ಎಂಬುದನ್ನು ಮರಿಬಾರದು. ಆಲ್ಬರ್ಟ್ ಐನ್ಸ್ಟೈನ್ ಅವರು ಒಂದು ಮಾತನ್ನು ಹೇಳಿದ್ದಾರೆ, ಭೂಮಿಯಿಂದ ಜೇನು ನೊಣ ಯಾವಾಗ ಇಲ್ಲದೆ ಹೋಗ್ತದೋ ಅದಾಗಿ 4 ವರ್ಷಗಳ ಒಳಗೆ ಭೂಮಿಯ ಮೇಲೆ ಮನುಷ್ಯ ಇರೋದಿಲ್ಲ ಎಂಬುದಾಗಿ ಅವ್ರು ಹೇಳುವುದಕ್ಕೆ ಕಾರಣ, ಜೇನು ನೊಣ ಏನ್ ಮಾಡ್ತಾ ಇದೆ?
ಪರಾಗಣವನ್ನು ಮಾಡ್ತದೆ. ಪರಾಗಣ ಇಲ್ಲದೆ ಆಹಾರ ಬೆಳೆಯೋದಿಲ್ಲ. ಭತ್ತವಾಗಲಿ ರಾಗಿ ಆಗಲಿ ಬೆಳಿಬೇಕಾದ್ರೆ ಏನ್ ಬೇಕು? ಪರಾಗಣ ಆಗಬೇಕು. ಈ ಪರಾಗಣ ಮಾಡುವಂತಹ ಜೀವಿ ಯಾವುದು? ಜೇನುನೊಣ. ಅವರು ಹೇಳಿರುವಂಥದ್ದು, ಜೇನುನೊಣ ಭೂಮಿಯಿಂದ ಸಂಪೂರ್ಣವಾಗಿ ನಾಶವಾಗಿ ಹೋದ್ರೆ 4 ವರ್ಷಗಳಲ್ಲಿ ಜನ ಹಸಿವೆಯಿಂದ ಸಾಯ್ತಾರೆ. ಪ್ರಿಯರೇ, ಇಂದು ಕೈಗಾರಿಕೀಕರಣ ಏನಾಗಿದೆ? ಅನೇಕ ಕ್ರಿಮಿಕೀಟಗಳಿಗೆ ಮಾರಕವಾಗಿ ಮಾರ್ಪಟ್ಟಿದೆ. ಸೊ ಇದನ್ನು ನಾವುಗಳು ಮರಿಬಾರದು. ಗೊತ್ತಾಯ್ತಲ್ಲ ಯಾಕೆ ಪರಿಸರ ಪ್ರಾಮುಖ್ಯ? ಸೊ ದಾವೀದ ಒಂದು ಕೀರ್ತನೆಯಲ್ಲಿ 69ನೇ ಕೀರ್ತನೆ ಅನ್ಸುತ್ತೆ, ಈ ರೀತಿ ಹೇಳಿದಾನೆ, ಸಮಾಧಿಯಲ್ಲಿ ಸೇರಿದವರು ನಿನ್ನನ್ನು ಸ್ತುತಿಸ್ತಾರಾ? ಇಲ್ಲ. ಪ್ರಿಯರೇ, ನೀನು ನಾನು ದೇವರನ್ನು ಆರಾಧಿಸುವುದಕ್ಕೆ ಬಯಕೆ ಇರುವಂತವರಾಗಿದ್ರೆ, ನಿನ್ನ ತಲೆಮಾರು ನನ್ನ ತಲೆಮಾರು ದೇವರ ಮಾರ್ಗದಲ್ಲಿ ನಡೆಯುವಂತವರಾಗಿರ್ಬೇಕಾಗಿದ್ರೆ, ಆ ಒಂದು ಆಸೆ ನಮಗಿದ್ರೆ ನಾವು ಬದುಕಿರಬೇಕು, ನಮ್ಮ ತಲೆಮಾರು ಬದುಕಿರಬೇಕು. ಸೊ ನಾವು ಬದುಕಿರಬೇಕು, ನಮ್ಮ ತಲೆಮಾರು ಬದುಕಿರಬೇಕಾದ್ರೆ ನಮಗೇನ್ ಬೇಕು? ಉತ್ತಮವಾದಂತಹ ಏನ್ ಬೇಕು? ಆಕ್ಸಿಜನ್ ಬೇಕು, ಉತ್ತಮವಾದಂತಹ ಆಹಾರ ಬೇಕು. ನಾವು ಪರಿಸರವನ್ನು ಹಾಳು ಮಾಡ್ಕೊಂಡು ಹೋದ್ರೆ, ಫ್ರಮ್ ವೇರ್ ವಿ ವಿಲ್ ಗೆಟ್ ಎ ಗುಡ್ ಆಕ್ಸಿಜನ್, ಫ್ರಮ್ ವೇರ್ ವಿ ವಿಲ್ ಗೆಟ್ ದ ಗುಡ್ ಫುಡ್. ಎಲ್ಲಿಂದ ನಮಗೆ ಸಿಗ್ತದೆ ಉತ್ತಮವಾದಂತಹ ಆಹಾರ? ಎಲ್ಲಿ ಸಿಗ್ತದೆ ಉತ್ತಮವಾದಂತಹ ವಾಯು? ಸೊ ಇಟ್ ಈಸ್ ಅವರ್ ರೆಸ್ಪಾನ್ಸಿಬಿಲಿಟಿ ಟು ಪ್ರೊಟೆಕ್ಟ್ ಅವರ್ ಎನ್ವೈರನ್ಮೆಂಟ್. ನಮ್ಮ ಪರಿಸರವನ್ನ ಸಂರಕ್ಷಿಸುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ನೋಡಿ, ದೇವರ ಸ್ವರವನ್ನ ಕೇಳಿಸುವಂಥದ್ದು, ಲಿಸ್ನಿಂಗ್ ಗಾಡ್ಸ್ ವಾಯ್ಸ್ ಇನ್ ನೇಚರ್. ನೋಡಿ, ಯೋಬನ ಪುಸ್ತಕ 12ನೇ ಅಧ್ಯಾಯದಲ್ಲಿ ಯೋಬನು ತನ್ನ ಸ್ನೇಹಿತನಾದಂತಹ ಚೋಫರನೊಂದಿಗೆ ಮಾತನಾಡುವಂತಹ ಕೆಲವು ಮಾತುಗಳನ್ನು ನಾವು ನೋಡ್ತೇವೆ. ಅಲ್ಲಿ ಬರೆಯಲ್ಪಟ್ಟಿರುವಂಥದ್ದು 12ನೇ ಅಧ್ಯಾಯ ಯೋಬ 12 ಅದರ 7ನೇ ವಾಕ್ಯ. ಆದರೆ ಮೃಗಗಳನ್ನು ವಿಚಾರಿಸು, ನಿನಗೆ ಉಪದೇಶ ಮಾಡುವವು. ಆಕಾಶದ ಪಕ್ಷಿಗಳನ್ನು ಕೇಳು, ನಿನಗೆ ತಿಳಿಸುವವು. ಭೂಮಿಯನ್ನು ಮಾತಾಡಿಸು, ನಿನಗೆ ಬೋಧಿಸುವವು. ಸಮುದ್ರದ ಮೀನುಗಳು ನಿನಗೆ ಹೇಳುವವು. ಈ ಎಲ್ಲವುಗಳ ಸಾಕ್ಷಿಯಿಂದ ಯೆಹೋವನ ಕೈ ಸಕಲ ಕಾರ್ಯಗಳನ್ನು ಮಾಡುತ್ತದೆ ಎಂದು ಯಾರಿಗೆ ತಾನೇ ಗೊತ್ತಾಗುವುದಿಲ್ಲ. ಪ್ರತಿ ಪ್ರಾಣಿಯ ಪ್ರಾಣವು, ಸಮಸ್ತ ಮನುಷ್ಯರ ಆತ್ಮಗಳು ಆತನ ಕೈಯಲ್ಲಿರುವವು. ನೋಡಿ, ಯೋಬ ಯೆಹೋವನ ಅನುಮತಿಯ ಮೇರೆಗೆ ಎಲ್ಲವನ್ನ ಕಳಕೊಂಡ. ಯೋಬನ ಪುಸ್ತಕ 1ನೇ ಅಧ್ಯಾಯಕ್ಕೆ ನಾವು ಬರುವಂತಹ ಸಂದರ್ಭದಲ್ಲಿ ಅಲ್ಲಿ ನಾವು ಕಾಣುವಂಥದ್ದು, ಶೇಬಾದವರು ಬಂದುಬಿಟ್ಟು ಯೋಬನ 500 ಜೋಡಿ ಎತ್ತುಗಳನ್ನ 500 ಹೆಣ್ಣು ಕತ್ತೆಗಳನ್ನ ಒಡೆದುಕೊಂಡು ಹೋದ್ರು. ಸೇವಕರನ್ನ ಕತ್ತಿಯಿಂದ ಕೊಂದಾಕಿದ್ರು. ಸೊ ಈ ಒಂದು ವಾರ್ತೆಯನ್ನ ಕೇಳುತ್ತಿರುವಂತಹ ಸಂದರ್ಭದಲ್ಲಿ ಮತ್ತೊಬ್ಬ ದಾಸ ಓಡ್ ಬಂದ. ಅವನು ಹೇಳ್ದ, ಆಕಾಶದಿಂದ ಬೆಂಕಿ ಬಿದ್ದು 7,000 ಕುರಿಗಳನ್ನ ದಹಿಸಿಬಿಡ್ತು. ನೋಡಿ, ಯೋಬನ ಜೀವಿತದಲ್ಲಿ ಸಂಭವಿಸುತ್ತಿರುವಂತಹ ಕಾರ್ಯಗಳು. ಅದು ಮಾತ್ರವಲ್ಲ, ಎಲ್ಲ ಸೇವಕರನ್ನ ಬೆಂಕಿ ದಹಿಸ್ಬಿಡ್ತು, ನಾನು ಮಾತ್ರ ಉಳ್ಕೊಂಡೆ. ಅವನು ಮಾತಾಡ್ತಾ ಇರ್ಬೇಕಾದ್ರೆ ಮತ್ತೊಬ್ಬ ಓಡ್ ಬಂದ. ಅವನು ಬಂದು ಹೇಳ್ದ, ಕಸ್ತಿಯರು ಬಂದು ನಿನ್ನ 3,000 ಒಂಟೆಗಳನ್ನ ಹೊಡ್ಕೊಂಡು ಹೋದ್ರು, ಆಳುಗಳನ್ನ ಕತ್ತಿಯಿಂದ ಕೊಂದಾಕಿದ್ರು, ನಾನು ಮಾತ್ರ ಉಳ್ಕೊಂಡೆ. ಸೊ ಹಿಂಗೆ ಇರಬೇಕಾದ್ರೆ ಮತ್ತೊಬ್ಬ ಓಡ್ ಬಂದ, ನಿನ್ನ 7 ಮಂದಿ ಗಂಡು ಮಕ್ಕಳು 3 ಮಂದಿ ಹೆಣ್ಣು ಮಕ್ಕಳು ಭೋಜನ ಮಾಡುತ್ತಿರುವಲ್ಲಿ ಬಿರುಗಾಳಿ ಬೀಸಿ ಮನೆಯ ಮೇಲೆ ಬಿದ್ದು ಅವರೆಲ್ಲರೂ ಮರಣಿಸಿದರು, ನಾನು ಮಾತ್ರ ಉಳ್ಕೊಂಡೆ.
ನೋಡಿ, ಯೋಬನ ಜೀವಿತದಲ್ಲಿ ಒಂದರ ಹಿಂದೆ ಕಷ್ಟಗಳು ಸರಮಾಲೆಯಾಗಿ ಬರುವಂಥದ್ದು. ಅಲ್ಲಿಗೆ ಮುಗ್ದಿಲ್ಲ. ಅದು ಮೊದಲನೇ ಹಂತ ಆದ್ರೆ ಎರಡನೇ ಹಂತದಲ್ಲಿ ಏನಾಯ್ತು? ಯೋಬನ ಅಂಗಾಲು ಮೊದಲುಗೊಂಡು ನಡುನೆತ್ತಿಯವರೆಗೆ ಹುಣ್ಣುಗಳು ಬಂದವು. ಯೋಬ ಏನ್ ಮಾಡ್ದ? ಒಡೆದ ಮಡಕೆಯ ಚೂರನ್ನ ತೆಗೆದುಕೊಂಡು ಕೆರೆದುಕೊಳ್ಳುತ್ತಾ ಬೂದಿಯಲ್ಲಿ ಹೋಗಿ ಕುಳಿತ. ಯೋಬನಿಗೆ ಸಂಭವಿಸಿದ ವಿಪತ್ತಿನ ಕುರಿತಾಗಿ ಯೋಬನ ಸ್ನೇಹಿತರಿಗೆ ಸುದ್ದಿ ತಿಳಿದಾಗ ಏನು ಮಾಡಿದ್ರು? ಅವನನ್ನ ಸಂತೈಸುವುದಕ್ಕೋಸ್ಕರವಾಗಿ ಬರುವಂತದ್ದನ್ನು ನಾವು ನೋಡುತ್ತೇವೆ. ದೂರದಿಂದಲೇ ಯೋಬನನ್ನ ನೋಡಿದಂತಹ ಸ್ನೇಹಿತರು ಅವನ ಗುರುತು ಹಿಡಿಯಲಾರದೆ ಹೋದ ಕಾರಣ ತಮ್ಮ ಮೇಲಂಗಿಯನ್ನ ಅರಿದುಕೊಂಡು ಮಣ್ಣನ್ನು ತಲೆಯ ಮೇಲೆ ಸುರಿದುಕೊಂಡು 7 ದಿವಸ ಹಗಲಿರುಳು ನೆಲದ ಮೇಲೆ ಅವನೊಂದಿಗೆ ಕುಳಿತು ಅವನ ಸಂಗಡ ಒಬ್ಬರು ಮಾತಾಡಲೇ ಇಲ್ಲ. ಯಾಕೆ ಮಾತಾಡಲಿಲ್ಲ ಅಂತ ಹೇಳಿದ್ರೆ, ಯೋಬನು ಅನುಭವಿಸುವಂತಹ ವೇದನೆಯ ತೀಕ್ಷ್ಣತೆ ಅಷ್ಟರ ಮಟ್ಟಿಗೆ. ನೋಡಿ, ಯೋಬ ಏನ್ ಮಾಡಿದಾನೆ? ಒಡೆದ ಮಡಕೆಯ ಚೂರುಗಳಿಂದ ಕೆರ್ಕೊಳ್ತಾ ಇದ್ದಾನೆ. ನಡು ಅಂಗಾಲಿನಿಂದ ಪ್ರಾರಂಭವಾಗಿ ನಡುನೆತ್ತಿಯವರೆಗೆ ದೊಡ್ಡ ದೊಡ್ಡ ಹುಣ್ಣುಗಳು. ಕೆರೆದುಕೊಳ್ಳುವಂತಹ ಸಂದರ್ಭದಲ್ಲಿ ಮಾಂಸಗಳೇನಾಗ್ತಾ ಇದೆ? ಶರೀರದಿಂದ ಬೇರ್ಪಡ್ತಾ ಇದೆ. ಒಂದರ್ಥದಲ್ಲಿ ಹೇಳುವುದಾದ್ರೆ, ಈಗ ಯೋಬನ್ನ ನೋಡುವುದಕ್ಕೆ ಕೇವಲ ಒಂದು ಅಸ್ಥಿಪಂಜರ ಮಾತ್ರ, ಸ್ಕೆಲಿಟನ್ ಮಾತ್ರ, ಜೀವವಿರುವಂತಹ ಅಸ್ಥಿಪಂಜರ ಮಾತ್ರ. ಸೊ ನಾವೆಲ್ಲರೂ ಸತ್ತಿರುವಂತಹ ಅಸ್ಥಿಪಂಜರವನ್ನು ನಾವು ನೋಡಿದ್ದೇವೆ. ಜೀವವಿರುವಂತಹ ಅಸ್ಥಿಪಂಜರವನ್ನು ನೋಡಬೇಕಾದ್ರೆ ಯೋಬನ ಚರಿತ್ರೆಯನ್ನ ನಾವು ಒಮ್ಮೆ ವಿ ಹ್ಯಾವ್ ಟು ವಿಜುವಲೈಸ್. ನಾವೇನ್ ಮಾಡ್ಬೇಕು? ಅದನ್ನ ನಾವು ನಮ್ಮ ರೂಪಕ್ಕೆ ತರಬೇಕು. ನೋಡಿ, ಪ್ರಾಚೀನ ಕಾಲದಲ್ಲಿ ಯಾರಾದರೂ ಒಬ್ಬ ವ್ಯಕ್ತಿ ದುಃಖದಲ್ಲಿರುವಂತಹ ವ್ಯಕ್ತಿಯನ್ನ ನೋಡುವುದಕ್ಕೆ ಬರುವಂತಹ ಸಂದರ್ಭದಲ್ಲಿ ಬರುವಂತಹ ವ್ಯಕ್ತಿ ಮಾತಾಡೋದಿಲ್ಲ, ಸುಮ್ಮನೆ ಕೂತ್ಕೊಂಡ್ಬಿಡ್ತಾನೆ. ನೋಡಿ, ಒಂದು ವಿಚಾರವನ್ನು ಹೇಳೋದಕ್ಕೆ ಬರ್ತೇನೆ. ಒಬ್ಬ ವ್ಯಕ್ತಿ ದುಃಖದಲ್ಲಿ ಇರುವಾಗ ಆ ವ್ಯಕ್ತಿಗೆ ನಾವು ಸಾಂತ್ವನವನ್ನ ಕೊಡಬೇಕಾದ್ರೆ ನಾವು ಸಹ ಮೌನವಾಗಿರ್ಬೇಕಷ್ಟೇ. ಯಾಕಂದ್ರೆ ದುಃಖದಲ್ಲಿರುವಂತಹ ವ್ಯಕ್ತಿಗೆ ನಮ್ಮ ಉಪನ್ಯಾಸದ ಅವಶ್ಯಕತೆ ಇಲ್ಲ. ಅವರಿಗೆ ಬೇಕಾಗಿರುವಂಥದ್ದು ನಮ್ಮ ಉಪಸ್ಥಿತಿ ಮಾತ್ರ. ಸೊ ದ ಪರ್ಸನ್ ಹೂ ಇಸ್ ಗೋಯಿಂಗ್ ಟು ಯಾವ ವ್ಯಕ್ತಿ ದುಃಖದ ಮೂಲಕವಾಗಿ ಹಾದು ಹೋಗ್ತಾ ಇದ್ದಾನೆ ಅವನಿಗೆ ಲೆಕ್ಚರ್ ಬೇಕಾಗಿಲ್ಲ. ಸೊ ದೇ ನೀಡ್ ಅವರ್ ಪ್ರೆಸೆನ್ಸ್. ಇಲ್ಲಿ ಯೋಬನ ಸ್ನೇಹಿತರು ಯೋಬನ ಸಂಗಡ ಬಂದು ಕುಳಿತುಕೊಂಡ್ರು. ಎಷ್ಟು ದಿನ? 7 ದಿನ, 7 days. 3ನೇ ಅಧ್ಯಾಯಕ್ಕೆ ಬರುವಂತಹ ಸಂದರ್ಭದಲ್ಲಿ ಯೋಬ ಏನ್ ಮಾಡ್ತಾ ಇದ್ದಾನೆ? ಯೋಬನ ಮಾತುಗಳನ್ನು ನಾವು ಕೇಳುವಂತವರಾಗಿದ್ದೇವೆ. ಸೊ 4ನೇ ಅಧ್ಯಾಯದಿಂದ 12ನೇ ಅಧ್ಯಾಯದ ತನಕ ನಾವು ನೋಡುವಂತಹ ಸಂದರ್ಭದಲ್ಲಿ ಯೋಬನನ್ನ ಸಂತೈಸುವುದಕ್ಕೆ ಬಂದಂತಹ ಯೋಬನ ಸ್ನೇಹಿತರು ಮಾತನಾಡುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ನೋಡಿ, ಪ್ರಾರಂಭದ 2 ಅಧ್ಯಾಯಗಳಲ್ಲಿ ಬಹಳ ಎಲ್ಲವೂ ಚೆನ್ನಾಗಿದೆ. ಯೋಬನು ಕಷ್ಟದಲ್ಲಿ ಆದ, ಯೋಬನ ಸ್ನೇಹಿತರು ಓಡು ಬಂದರು, ಯೋಬನ ಆ ಒಂದು ತೀವ್ರತೆ ನೋಡ್ಬಿಟ್ಟು ಮಾತಾಡದೆ 7 ದಿನ ಏನು ಮಾಡಿದ್ರು? ಕುಳಿತುಕೊಂಡ್ರು. ನಂತರವಾಗಿ 7 ದಿನಗಳಾದ ಮೇಲೆ ಯೋಬ ಏನು ಮಾಡ್ದ? ಮಾತಾಡೋದಕ್ಕೆ ಶುರು ಮಾಡ್ದ. ಸೊ ಇದನ್ನ ಕೇಳಿಸಿಕೊಂಡಂತಹ ತರುವಾಯ ಯೋಬನ ಸ್ನೇಹಿತರಲ್ಲಿ ಒಬ್ಬ ಏನ್ ಮಾಡ್ದ? ಎಲಿಫಾಸನು ಮಾತನಾಡುವುದಕ್ಕೆ ಪ್ರಾರಂಭಿಸ್ದ. ನೋಡಿ, ಯೋಬನ ಸ್ನೇಹಿತನಾದಂತ ಎಲಿಫಾಸನು ಹೇಳುವಂಥದ್ದು, ಯೋಬನು ಅನುಭವಿಸುತ್ತಿರುವಂತಹ ಈ ಒಂದು ಕಷ್ಟಕ್ಕೆ ಕಾರಣ
ಯೋಬನ ಪಾಪ. ಯೋಬ 5ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ಅಲ್ಲಿ ಎಲಿಫಾಸನು ಹೇಳುವಂಥದ್ದು, ನಾನಾದರೂ ಈ ಸಂದರ್ಭದಲ್ಲಿ ನಾನಾದರೂ ದೇವರನ್ನೇ ಆಶ್ರಯಿಸುತ್ತಿದ್ದೇನು, ನನ್ನ ಸಂಗತಿಗಳನ್ನು ದೇವರಿಗೆ ಅರಿಕೆ ಮಾಡಿಕೊಳ್ಳುತ್ತಿದ್ದೇನು. ಅಂದ್ರೆ ಇಲ್ಲಿ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ. ಇಲ್ಲಿ ತೆಮಾನ್ಯನಾದ ಎಲಿಫಾಸನು ಹೇಳುವಂಥದ್ದು, ಈ ಸಂದರ್ಭದಲ್ಲಿ ಇಂತಹ ಪರಿಸ್ಥಿತಿ ನನಗೆ ಬಂದ್ರೆ ನಾನೇನ್ ಮಾಡ್ತೇನೆ, ದೇವರಲ್ಲಿ ಆಶ್ರಯಿಸಿಕೊಳ್ತೇನೆ, ನನ್ನ ಸಂಗತಿಗಳನ್ನು ದೇವರಿಗೆ ಅರಿಕೆ ಮಾಡಿಕೊಳ್ತಿದ್ದೇನೆ. ಅಂದ್ರೆ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ, ಯೋಬ ನಿನಗೆ ಇದು ಸಂಭವಿಸುವುದಕ್ಕೆ ಕಾರಣ ನಿನ್ನಲ್ಲಿರುವಂತಹ ಪಾಪ. ಸೊ ನೀನೇನು ಮಾಡಬೇಕು, ದೇವರಲ್ಲಿ ಆಶ್ರಯಿಸಿ ನಿನ್ನ ಪಾಪವನ್ನು ದೇವರಿಗೆ ಅರಿಕೆ ಮಾಡು. ಸೊ ಇಂಥ ಸ್ನೇಹಿತರು ಬರದೇ ಇರೋದೇ ಒಳ್ಳೆಯದು. ಸೊ ಅನೇಕ ಸಂದರ್ಭಗಳಲ್ಲಿ, ಪ್ರತ್ಯೇಕವಾಗಿ ಈ ಒಂದು ಕಾಲಘಟ್ಟಗಳಲ್ಲಿ ಮನೆಯ ಯಾವುದಾದ್ರೂ ಕುಟುಂಬದಲ್ಲಿ ಮರಣ ಸಂಭವಿಸಿಬಿಟ್ರೆ ಅನೇಕರು ಅನೇಕರು ಭೇಟಿ ಮಾಡುವಂಥದ್ದನ್ನು ನಾವು ನೋಡುತ್ತೇವೆ. ಆದರೆ ಭೇಟಿ ಮಾಡುವಂತಹ ವ್ಯಕ್ತಿಗಳು, ಸೊ ನಿಜವಾಗಲೂ ನನಗೆ ಅನಿಸುವಂಥದ್ದು, ಹೋಗುವಂತಹ ವ್ಯಕ್ತಿಗಳು ತಮ್ಮ ದುಃಖವನ್ನ ತೋರ್ಪಡಿಸಿಕೊಳ್ಳುವುದಕ್ಕೆ ಹೋಗ್ತಾ ಇದ್ದಾರಾ, ಅಥವಾ ಮರಣಿಸಿರುವ ವ್ಯಕ್ತಿಯ ನ್ಯೂನತೆಗಳನ್ನು ಬೊಟ್ಟು ಮಾಡಿ ತೋರಿಸುವುದಕ್ಕೆ ಹೋಗ್ತಾ ಇದ್ದಾರೆ ಎಂಬುದಾಗಿ ನನಗೆ ಸಂಶಯ ಉಂಟು. ಅನೇಕರ ಮಾತುಗಳನ್ನು ಕೇಳುವಾಗ ನಮಗೆ ಅರ್ಥವಾಗುವಂಥದ್ದು, ಬರುವಂತಹ ವ್ಯಕ್ತಿಗಳು ನಮ್ಮನ್ನ ಸಂತೈಸುವುದಕ್ಕೋಸ್ಕರವಾಗಿ ಅಲ್ಲ, ಬದಲಾಗಿ ನಮಗೆ ಹೆಚ್ಚಾದ ನೋವನ್ನು ಉಂಟು ಮಾಡುವುದಕ್ಕೆ. ಸೊ ಇಂದಿಗೆ 7 ವರ್ಷಗಳ ಹಿಂದೆ ನಮ್ಮ ತಾಯಿ ತೀರ್ಕೊಂಡು ಹೋದ್ರು. ಅವರು ಸುಮಾರು 1 ವರ್ಷ ಅವರು ಯಾವ ಕೆಲಸವನ್ನ ಮಾಡಕ್ಕೆ ಆಗದೆ ಅವರು ಮಲಗಿದ್ರು. ಯಾಕಂದ್ರೆ ಅವರ ಬ್ರೈನ್ ಅಲ್ಲಿ ಒಂದು ಆಪರೇಷನ್ ಆಯಿತು. ಅದರ ಫಲವಾಗಿ ಅವರು ಶಿ ಲಾಸ್ಟ್ ದ ಮೆಮರಿ. ಅವ್ರೇನ್ ಮಾಡ್ರು, ಎಲ್ಲವನ್ನ ಮರ್ತು ಹೋಗ್ಬಿಟ್ರು. ಮಕ್ಕಳು ಯಾರಂತ, ಕೆಲವೇ ಮಕ್ಕಳು ಯಾರು ಎಂಬುದಾಗಿ ಅವ್ರಿಗೆ ಗೊತ್ತಿರಲಿಲ್ಲ. ಎಲ್ಲವನ್ನ ಅವರು ಬೆಡ್ ಮೇಲೆ ಸಾಧಿಸ್ತಾ ಇದ್ರು. ಸೊ ಇಂತಹ ಸಂದರ್ಭ ಈ ಒಂದು ಸಂದರ್ಭದಲ್ಲಿ ಒಮ್ಮೆ ಒಬ್ಬ ವ್ಯಕ್ತಿ ಬಂದ. ಅವರು ಬಂದಿರುವಂಥದ್ದು ನಮಗೆ ಒಂದು ಆದರಣೆ ಕೊಡೋಕ್ಕೋಸ್ಕರವಾಗಿ ಅಲ್ಲ, ತಪ್ಪನ್ನ ಬೊಟ್ಟು ಮಾಡಿ ತೋರಿಸುವುದಕ್ಕೆ. ಪ್ರಿಯರೇ, ನಾನು ಇತ್ತೀಚಿನ ದಿನದಲ್ಲಿ ಒಂದು ಮರಣದ ಮನೆಗೆ ಹೋಗಿದ್ದೆ. ಅಲ್ಲೂ ಸಹ ನಾನು ನೋಡಿದಂತಹ ಒಂದು ಕಾರ್ಯ, ಒಂದು ತಾಯಿ ತೀರೋಗಿದ್ದಾರೆ. ಸೊ ಅಲ್ಲಿ ನಾನು ನೋಡಿದಂಥದ್ದು, ಸೊ ಬಂದಿರುವಂತಹ ವ್ಯಕ್ತಿ ಮಕ್ಕಳನ್ನ ಒಂದು ಸಂತೈಸುವುದಕ್ಕೋಸ್ಕರವಾಗಿ ಅಲ್ಲ, ಆದರಣೆಯ ಮಾತುಗಳನ್ನು ಹೇಳುವುದಕ್ಕೋಸ್ಕರವಾಗಿ ಅಲ್ಲ, ತಪ್ಪನ್ನ ಮಕ್ಕಳ ಕಡೆಗೆ ಬೊಟ್ಟು ಮಾಡಿ ತೋರಿಸುವುದಕ್ಕೋಸ್ಕರ. ನಾನು ಹೇಳ್ದಲ್ಲ, 7 ವರ್ಷಗಳ ಹಿಂದೆ ಸುಮಾರು 1 ವರ್ಷ ಇಂಥದ್ದನ್ನ ನಾನು ಅನುಭವಿಸಿರುವಂತಹ ವ್ಯಕ್ತಿ. ಕೊನೆಗೆ ತೀರೋದ್ರು 2019 ಮೇ ತಿಂಗಳ 31ನೇ ತಾರೀಕು, ಜೂನ್ ತಿಂಗಳ 5ನೇ ತಾರೀಕು ಅವರ ಭೂಸ್ಥಾಪನಾ ಸಮಯದಲ್ಲಿ ಆದರಣೆಯ ಮಾತುಗಳನ್ನು ಹೇಳುವುದಕ್ಕೆ ಬಂದಂಥವರಲ್ಲಿ ಅನೇಕರು, ನಿಜವಾಗೂ ಹೇಳ್ಬೇಕಾದ್ರೆ ನಮಗೆ ಆದರಣೆ ತರುವಂತ ಯಾವ ಮಾತನ್ನು ಹೇಳಲಿಲ್ಲ. ಇಂಡೈರೆಕ್ಟ್ ಆಗಿ ಏನ್ ಮಾಡ್ತಾ ಇದ್ರು, ನನ್ನನ್ನ ಚುಚ್ಚುವಂತವರಾಗಿದ್ರು. ಪ್ರಿಯರೇ, ಒಬ್ಬ ವ್ಯಕ್ತಿ ದುಃಖದಲ್ಲಿ ಹಾದು ಹೋಗುವಂತಹ ಸಂದರ್ಭದಲ್ಲಿ ನಿಜವಾಗಲೂ ನೀವು ಅವರಿಗೆ ಸಾಂತ್ವನವನ್ನು ಕೊಡಬೇಕಾದ್ರೆ ನೀನು ನಾನು ಮಾಡಬೇಕಾಗಿರುವಂಥದ್ದು ಅಲ್ಲಿ ಹೋಗ್ಬಿಟ್ಟು ಫಿಲಾಸಫಿಕಲ್ ಲೆಕ್ಚರ್ ಕೊಡುವಂಥದ್ದಲ್ಲ.
ಜಸ್ಟ್ ಗೋ ಅಂಡ್ ಸಿಟ್ ವಿತ್ ದೆಮ್ ವಿತೌಟ್ ಸ್ಪೀಕಿಂಗ್. ಯಾವ ಮಾತುಗಳನ್ನು ಆಡದೆ ಸುಮ್ಮನೆ ಅವರ ಸಂಗಡ ಕುಳಿತುಕೊಳ್ಳ್ರಿ. ಯೋಬನ ಸ್ನೇಹಿತರು 7 ದಿನಗಳ ಮಟ್ಟಿಗೆ ಸರಿಯಾಗಿ ಮಾಡಿದ್ರು. ಆದರೆ 8ನೇ ದಿನದ ನಂತರವಾಗಿ ಪರಿಸ್ಥಿತಿ ಬದಲಾಗ್ತಾ ಇದೆ. ನೋಡಿ, ಮೊದಲು ತೆಮಾನ್ಯನಾದ ಎಲೀಫಜ ಹೇಳ್ತಾ ಇದ್ದಾನೆ, ಯೋಬ, ಇಂತಹ ಒಂದು ಪರಿಸ್ಥಿತಿ ನನಗೆ ಬಂದಿದ್ರೆ ನಾನೇನ್ ಮಾಡ್ತಿದ್ದೆ? ನಾನು ದೇವರಲ್ಲಿ ಆಶ್ರಯಿಸ್ತಾ ಇದ್ದೆ. ಅರ್ಥ ಏನು? ಯೋಬ, ನೀನು ದೇವರಲ್ಲಿ ಆಶ್ರಯಿಸು. ನೋಡಿ, ಯೋಬನ ಕುರಿತಾಗಿ ದೇವರು ಹೇಳಿರುವಂಥದ್ದು, ಯೋಬನು ನೀತಿವಂತನು. ಯೋಬನ ಜೀವಿತದಲ್ಲಿ ಸಂಭವಿಸಿರುವಂತಹ ಕಾರ್ಯಗಳನ್ನು ಇವ್ರಿಗೆ ಯಾರಿಗೂ ಗೊತ್ತಿಲ್ಲ. ಆದ್ರೆ ಇವ್ರು ಹೇಳ್ತಾ ಇದ್ದಾರೆ, ನಾನಾದ್ರೂ ದೇವರನ್ನು ಆಶ್ರಯಿಸ್ತಾ ಇದ್ದೆ, ನಾನು ನನ್ನ ಸಂಗತಿಗಳನ್ನ, ನನ್ನ ಪಾಪಗಳನ್ನು ಅರಿಕೆ ಮಾಡ್ತಾ ಇದ್ದೆ. ಅರ್ಥ ಏನು? ನೀನು ಪಾಪಗಳನ್ನು ಅರಿಕೆ ಮಾಡು. ಇದು ಯಾರು? ತೆಮಾನ್ಯನಾದ ಎಲೀಫಜನ ಒಂದು ಉಪದೇಶ. ಯೋಬನ ಪುಸ್ತಕ 8ನೇ ಅಧ್ಯಾಯಕ್ಕೆ ನಾವು ಬರುವಂತಹ ಸಂದರ್ಭದಲ್ಲಿ ಯೋಬನ ಸ್ನೇಹಿತನಾದ ಯಾರು? ಶೂಹ್ಯನಾದ ಬಿಲ್ದ ಏನು ಹೇಳ್ತಾ ಇದ್ದಾನೆ? ಅವನು ಶುರು ಮಾಡ್ದ ಮಾತಾಡಕ್ಕೆ. ಅವನು ಹೇಳುವಂಥದ್ದೇನು ಅಂತ ಹೇಳಿದ್ರೆ, ಯೋಬನು ತನ್ನ ಪಾಪವನ್ನು ಅರಿಕೆ ಮಾಡದೆ ಇರುವುದರಿಂದ ಈ ಸ್ಟಿಲ್ ಸಫರಿಂಗ್. ಬಿರುಗಾಳಿಯಂತಿರುವ ಮಾತುಗಳನ್ನಾಡಿ ಇನ್ನೆಷ್ಟರವರೆಗೆ ಹೀಗೆ ನುಡಿಯುತ್ತಿರುವೆ. ಅಂದ್ರೆ ಯೋಬನ ಮಾತುಗಳನ್ನ ಕೇಳಿಸಿಕೊಳ್ಳುವುದಕ್ಕೆ ಇವರಿಗೇನಿಲ್ಲ, ವ್ಯವಧಾನವಿಲ್ಲ. ಯೋಬ ಹೇಳ್ತಾ ಇದ್ದಾನೆ ನೋಡಿ 6ನೇ ಅಧ್ಯಾಯದಲ್ಲಿ, ಆಹಾ, ತ್ರಾಸಿನಲ್ಲಿ ನನ್ನ ವಿಪತ್ತನ್ನು ಇಟ್ಟು ಅದರಿಂದ ನನ್ನ ಕರಕರೆಯ ಭಾರವನ್ನು ತೂಕ ಮಾಡುವುದಾದ್ರೆ ಎಷ್ಟೋ ಒಳ್ಳೆಯದು. ಯೋಬನಿಗೆ ಗೊತ್ತು, ಐ ಆಮ್ ಎ ರೈಚಸ್ ಪರ್ಸನ್. ಯೋಬನ ಕುರಿತಾಗಿ ದೇವರು ಸಾಕ್ಷಿ ಹೇಳಿರುವಂಥದ್ದು. ಯೋಬನು ಏನಾಗಿದ್ದ? ದೇವರಲ್ಲಿ ಭಯಭಕ್ತಿಯುಳ್ಳವನು, ಕೆಟ್ಟದ್ದನ್ನು ನಿರಾಕರಿಸುವವನು ಎಂಬುದಾಗಿ ದೇವರು ಸಾಕ್ಷಿ ಹೇಳಬೇಕಾದ್ರೆ ಯೋಬನ ಜೀವಿತ 10ರ ಮಟ್ಟಿಗೆ ಪರಿಪೂರ್ಣವಾದ ಜೀವಿತವಾಗಿತ್ತು. ಆದುದರಿಂದಲೇ ಯೋಬ ಹೇಳ್ತಾ ಇದ್ದಾರೆ, ನೋ, ಇಟ್ ಇಸ್ ನಾಟ್ ಮೈ ಫಾಲ್ಟ್, ನನ್ನ ತಪ್ಪಲ್ಲ ಇದು. ಆದರೆ ಇಲ್ಲಿ ಬಿಲ್ದ ಏನ್ ಹೇಳ್ತಾ ಇದ್ದಾನೆ? ಇನ್ನೆಷ್ಟರವರೆಗೆ, ಹೌ ಲಾಂಗ್? ಅಂದ್ರೆ ಇಲ್ಲಿ ಬಿಲ್ದ ಹೇಳುವಂಥದ್ದು, ಯೋಬನು ತನ್ನ ತಪ್ಪನ್ನ ಅರಿಕೆ ಮಾಡಿಕೊಳ್ಳುವುದಕ್ಕೆ ಸಿದ್ಧನಿಲ್ಲದೆ ಇರುವ ಫಲವಾಗಿ ಈ ಸ್ಟಿಲ್ ಸಫರಿಂಗ್. ಅದರ 11ನೇ ಅಧ್ಯಾಯಕ್ಕೆ ಬರುವಂತಹ ಸಂದರ್ಭದಲ್ಲಿ 3ನೇ ಸ್ನೇಹಿತ ನಾಮಾತ್ಯನಾದ ಚೋಫರ ಹೇಳ್ತಾ ಇದ್ದಾನೆ. ಅವನು ಹೇಳುವಂಥದ್ದು ಸ್ವಲ್ಪ ಜಾಸ್ತಿ ಆಗೋಯ್ತು. ನೋಡಿ, ಅದರ 13ನೇ ವಾಕ್ಯದಲ್ಲಿ 13-14, ನೀನಂತೂ ಮನಸ್ಸನ್ನು ತಿರುಗಿಸಿಕೊಂಡು ದೇವರ ಕಡೆಗೆ ಕೈ ಎತ್ತು. ಅಧರ್ಮವು ನಿನ್ನ ಕೈಯಲ್ಲಿದ್ದರೆ ಅದನ್ನು ದೂರ ಮಾಡಿಬಿಡು. ಅನ್ಯಾಯವು ನಿನ್ನ ಗುಡಾರಗಳಲ್ಲಿ ವಾಸಿಸದಿರಲಿ. ಇವನು ಹೇಳುವಂಥದ್ದು, ನಿನ್ನ ಪಾಪಕ್ಕೆ, ನೀನು ಮಾಡಿರುವಂತ ಪಾಪಕ್ಕೆ ಇಂದು ಅನುಭವಿಸುತ್ತಿರುವಂಥದ್ದು ಕೇವಲ ಅಲ್ಪ ಮಾತ್ರ. ನಿನಗೆ ಇದಕ್ಕಿಂತ ಹೆಚ್ಚಾಗಿ ಬರಬೇಕಾಗಿತ್ತು ಎಂಬುದಾಗಿ ಹೇಳುವಂಥದ್ದಾಗಿ ನಾವು ನೋಡ್ತೇವೆ. ಅಲ್ಲಿ ನೋಡಿ ಹೇಳ್ತು, ನೀನಂತೂ ಮನಸ್ಸನ್ನ ತಿರುಗಿಸಿಕೊಂಡು ದೇವರ ಕಡೆಗೆ ಕೈಗಳನ್ನೆತ್ತು. ಅಧರ್ಮವು ನಿನ್ನ ಕೈಯಲ್ಲಿದ್ದರೆ ಅದನ್ನು ದೂರ ಮಾಡಿಬಿಡು. ಅನ್ಯಾಯವು ನಿನ್ನ ಗುಡಾರಗಳಲ್ಲಿ ವಾಸಿಸದಿರಲಿ. ನೋಡಿ, ಯೋಬನನ್ನ ಸಂತೈಸುವುದಕ್ಕೆ ಬಂದ ಯೋಬನ ಸ್ನೇಹಿತರು ಯೋಬನ ಪರಿಸ್ಥಿತಿಯನ್ನ ನೋಡಿ ಆರಂಭದ 7 ದಿನಗಳಲ್ಲಿ ಮೌನವಾಗಿ ಕುಳಿತಾಗ್ಯೂ 8ನೇ ದಿನದಿಂದ ಯೋಬನ ಮೇಲೆ ಪೂರ್ಣವಾದ ತಪ್ಪನ್ನು ಹೊರಿಸುವಂಥದ್ದಾಗಿ ನಾವು ನೋಡುತ್ತೇವೆ. ಇವೆಲ್ಲವನ್ನ ಕೇಳಿಸಿಕೊಂಡಂತಹ ಯೋಬ 12ನೇ ಅಧ್ಯಾಯದಲ್ಲಿ ಬರುವಂಥದ್ದು, ಹೇಳುವಂಥದ್ದು, ಮೃಗಗಳನ್ನ ವಿಚಾರಿಸು, ಅವು ನಿನಗೆ ಉಪದೇಶ ಮಾಡುವುದು. ನಮ್ಮ ಶೀರ್ಷಿಕೆ ಏನು? ಲಿಸ್ನಿಂಗ್ ಟು ಗಾಡ್ಸ್ ವಾಯ್ಸ್ ಇನ್ ನೇಚರ್. ನೀನು ಹೋಗಿ ಮೃಗಗಳನ್ನ ವಿಚಾರಿಸು.
ಸೊ ನನ್ನ ಮೇಲೆ ಇಷ್ಟೆಲ್ಲ ನೀವು ಹೇಳ್ತಾ ಇದ್ದೀರಲ್ಲ, ನನ್ನ ಮೇಲೆ ಇಷ್ಟೆಲ್ಲ ತಪ್ಪುಗಳನ್ನ ಓದಿಸ್ತಾ ಇದ್ದೀರಲ್ಲ, ಒಂದು ಕೆಲಸ ಮಾಡಿ, ನೀವು ಹೋಗಿ ಮೃಗಗಳ ಸಂಗಡ ಮಾತಾಡಿ, ಅವುಗಳು ಹೇಳ್ತಾವೆ. ಆಕಾಶದ ಪಕ್ಷಿಗಳನ್ನ ಕೇಳು, ಅವು ತಿಳಿಸ್ತದೆ. ಭೂಮಿಯನ್ನ ಮಾತಾಡಿಸು, ಅದು ನಿಮಗೆ ಬೋಧಿಸ್ತದೆ. ಸಮುದ್ರದ ಮೀನುಗಳು ನಿಮಗೆ ಹೇಳ್ತವೆ. ಅಂದ್ರೆ ಸೊ ಇವೆಲ್ಲವೂ ದೇವರ ಸೃಷ್ಟಿಗಳಾದಂತಹ ಮೃಗಗಳು, ಆಕಾಶದ ಪಕ್ಷಿಗಳು, ಭೂಮಿಯು, ಸಮುದ್ರದ ಮೀನುಗಳು ಏನ್ ಮಾಡ್ತವೆ? ಅವುಗಳು ಸಹ ದೇವರ ಸ್ವರವನ್ನ ಸಾರುವಂತದಾಗಿದೆ. ಪ್ರಿಯರೇ, ದೇವರ ಸ್ವರವನ್ನು ನಾವು ಇವುಗಳ ಮೂಲಕವಾಗಿಯೂ ಕೇಳಬಹುದು. ಯೇಸುಸ್ವಾಮಿ ಯೆರೂಸಲೇಮ್ ಪಟ್ಟಣವನ್ನ ಪ್ರವೇಶಿಸುವಂತ ಸಂದರ್ಭದಲ್ಲಿ ಎಲ್ಲರೂ ಏನ್ ಮಾಡಿದ್ರು? ಓಸನ್ನ ಎಂಬುದಾಗಿ ಕೂಗ್ತಾ ಇದ್ದಾರೆ. ಶಿಷ್ಯರು ಹೇಳಿದ್ರು ಸರಿ, ಫರಿಸಾಯರು ಹೇಳಿದ್ರು ಟೆಲ್ ದೆಮ್ ಟು ಕೀಪ್ ಕ್ವೈಟ್. ಆಗ ಯೇಸುಸ್ವಾಮಿ ಹೇಳ್ದ, ನೀವು ಆರ್ಭಟಿಸದಿದ್ದರೆ ಈ ಕಲ್ಲುಗಳು ಆರ್ಭಟಿಸ್ತವೆ. ಎಸ್, ಹೌದು ಪ್ರಿಯರೇ, ಕ್ರಿಯೇಷನ್ ಸ್ಪೀಕ್ಸ್. ಸೃಷ್ಟಿ ಏನ್ ಮಾಡ್ತಾ ಇದೆ? ಮಾತಾಡ್ತದೆ. ಇವತ್ತು ನಾನು ನೀನು ಹಾದು ಹೋಗುವಂತಹ ಪರಿಸ್ಥಿತಿಗಳು ಕೆಲವೊಮ್ಮೆ ದೈವಿಕವಾದಂತಹ ರೀತಿಯಲ್ಲಿ ನಾವು ಕೆಲವು ಕಾಠಿಣ್ಯಗಳ ಮೂಲಕವಾಗಿ ಹಾದು ಹೋಗುತ್ತಿರುವಾಗ ನಮ್ಮ ಸಮೂಹ, ನಮ್ಮ ನೆರೆಹೊರೆಯವರು, ನಮ್ಮ ಬಂಧು ಮಿತ್ರರು ನಮಗೆ ವಿರೋಧವಾಗಿ ಮಾತನಾಡುವಾಗ, ಪ್ರಿಯರೇ, ದೇವರ ಸೃಷ್ಟಿ ನಮ್ಮ ಕುರಿತಾಗಿ ಒಳ್ಳೆಯದನ್ನ ಹೇಳುವಂಥದ್ದಾಗಿರ್ತದೆ ಎಂಬುದನ್ನು ನಾವು ಒಮ್ಮೆ ಯೋಚನೆ ಮಾಡಬೇಕು. ಎಸ್, ವಿ ಹ್ಯಾವ್ ಟು ಲಿಸನ್ ಗಾಡ್ಸ್ ವಾಯ್ಸ್ ಇನ್ ನೇಚರ್. ಇಲ್ಲಿ ಯೋಬ ಅದನ್ನು ಹೇಳ್ತಾ ಇದ್ದಾನೆ, ಯು ಗೋ ಅಂಡ್ ಆಸ್ಕ್. ನೀವು ಹೋಗಿ ಕೇಳ್ರಿ, ಅವು ನಿಮಗೆ ಏನ್ ಮಾಡ್ತದೆ? ತಿಳಿಸುವಂಥದ್ದಾಗಿರ್ತದೆ ಎಂಬುದಾಗಿ. ಸೊ ಎರಡನೇದಾಗಿ ಪ್ರಿಯರೇ, ಲೂಕನ ಬರೆದ ಸುವಾರ್ತೆ 24ನೇ ಅಧ್ಯಾಯದಲ್ಲಿ ಯೇಸುಸ್ವಾಮಿ ತನ್ನ ಶಿಷ್ಯರಿಗೆ ಹೇಳುವಂಥದ್ದನ್ನು ನಾವು ನೋಡ್ತೇವೆ. ಅದರ 24ನೇ ವಾಕ್ಯದಲ್ಲಿ ಯೇಸುಸ್ವಾಮಿ ಹೇಳುವಂಥದ್ದು, ಕಾಗೆಗಳನ್ನು ಲಕ್ಷ್ಯವಿಟ್ಟು ಯೋಚಿಸಿರಿ, ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಅವುಗಳಿಗೆ ಉಗ್ರಾಣವೂ ಇಲ್ಲ, ಕಣಜವೂ ಇಲ್ಲ, ಆದಾಗ್ಯೂ ದೇವರು ಅವುಗಳನ್ನು ಸಾಕಿ ಸಲಹುತ್ತಾನೆ. ಕಾಗೆಗಳನ್ನ ಲಕ್ಷ್ಯವಿಟ್ಟು ಯೋಚಿಸಿರಿ. ಕಾಗೆ ಅನ್ನುವಂಥದ್ದು ಯಹೂದ್ಯರಿಗೆ ಸಂಬಂಧಿಸಿದಂತೆಯೇ ಅದು ಒಂದು ಶಪಿಸಲ್ಪಟ್ಟಂತಹ ಜೀವಿ. ನೋಡಿ, ಇಲ್ಲಿ ಸರ್ವಶಕ್ತನಾದ ದೇವರು ಯೇಸು ಕ್ರಿಸ್ತನು ಕಾಗೆಯನ್ನು ಒಂದು ಉದಾಹರಣೆಯಾಗಿ ಹೇಳ್ತಾ ಇದ್ದಾನೆ. ಕಾಗೆಗಳನ್ನು ಲಕ್ಷ್ಯವಿಟ್ಟು ಯೋಚಿಸಿರಿ. ಸೊ ನಮ್ಮ ಮನೆಗಳಲ್ಲಿ ನಾವು ಪಾರಿವಾಳವನ್ನು ಸಾಕ್ತೇವೆ, ಲವ್ ಬರ್ಡ್ಸ್ಗಳನ್ನು ಸಾಕ್ತೇವೆ, ಆಫ್ರಿಕನ್ ಬರ್ಡ್ಸ್ಗಳನ್ನ ಸಾಕ್ತೇವೆ, ಈ ರೀತಿ ಆಫ್ರಿಕನ್ ಪ್ಯಾರೆಟ್ಗಳನ್ನು ಸಾಕ್ತೇವೆ. ಆದರೆ ಯಾರೂ ಸಹ ಮನೆಗಳಲ್ಲಿ ಕಾಗೆಗಳನ್ನು ಸಾಕೋದಿಲ್ಲ. ಕಾರಣ, ಅದರ ಬಣ್ಣ, ಅದರ ರೂಪ, ಅದರ ಶಬ್ದ ಒಂದು ನಿಕೃಷ್ಟವಾದಂತಹ ಶಬ್ದ, ನಿಕೃಷ್ಟವಾದಂತಹ ರೂಪ, ನಿಕೃಷ್ಟವಾದಂತಹ ಬಣ್ಣ. ಅದು ಮಾತ್ರವಲ್ಲ, ಈ ಕಾಗೆಗಳು ಏನ್ ಮಾಡ್ತಾವೆ? ಸತ್ತಿರುವಂತಹ ಪ್ರಾಣಿಗಳನ್ನ ತಿನ್ನುವಂಥದ್ದಾಗಿದೆ. ಸೊ ಇಲ್ಲಿ ದೇವರು ಹೇಳ್ತಾ ಇದ್ದಾನೆ, ಕಾಗೆಗಳನ್ನ ಲಕ್ಷ್ಯವಿಟ್ಟು ಯೋಚಿಸಿರಿ, ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಉಗ್ರಾಣವೂ ಇಲ್ಲ, ಕಣಜವೂ ಇಲ್ಲ, ಆದಾಗ್ಯೂ ದೇವರು ಅವುಗಳನ್ನು ಸಾಕಿ ಸಲಹುತ್ತಾನೆ. ನೋಡಿ, ನಾವು ನೋಡುವಂಥದ್ದು, ದೇವರು ಅವುಗಳಿಗೆ ಹೊತ್ತಿಗೆ ಬೇಕಾದ ಆಹಾರವನ್ನು ಕೊಡ್ತಾನೆ. ಆಕಾಶದ ಪಕ್ಷಿಗಳು ಆಹಾರಕ್ಕಾಗಿ ದೇವರನ್ನ ಮೊರೆ ಇಡ್ತವೆ. ನಾನು ಹೇಳಿದೆ, ಕಾಗೆಯ ಶಬ್ದ ಒಂದು ನಿಕೃಷ್ಟವಾದ ಶಬ್ದ. ಪ್ರತ್ಯೇಕವಾಗಿ ನಮ್ಮ ಮನೆಯ ಭಾಗಕ್ಕೆ ಬಂದು ಕಾಗೆ ಕೂಗಿದ್ರೆ ಈ ಒಂದು ಪಟ್ಟಣದಲ್ಲಿ ಅದರ
ಅಷ್ಟು ತೀವ್ರತೆ ಇಲ್ಲ, ಗ್ರಾಮಗಳಲ್ಲಿ ಗೊತ್ತಾಗ್ತದೆ. ಕೆಲವು ಭಾಗಗಳಲ್ಲಿ ಬಂದು ಕುಳಿತುಕೊಂಡು ಕಾಗೆ ಕೂಗಿದ್ರೆ ಸಾವು ಬರುತ್ತೆ, ಅದು ಬರುತ್ತೆ, ಇದು ಬರುತ್ತೆ ಎಂಬುದಾಗಿ ನಾವು ಮೌಢ್ಯವನ್ನ ಏನ್ ಮಾಡಿದೆ ಬಿತ್ತಿರ್ತೇವೆ. ನೋಡಿ, ಕಾಗೆ ಕೂಗುವಂಥದ್ದು ಮೌಢ್ಯಕ್ಕೋಸ್ಕರವಾಗಿ ಅಲ್ಲ. ಕಾಗೆ ಕೂಗುವಂಥದ್ದು ನಮಗೆ ಒಂದು ನಿಕೃಷ್ಟ ಶಬ್ದವಾಗಿ ತೋರಬಹುದು, ಆದರೆ ಕಾಗೆ ಕೂಗುವಂಥದ್ದು ಆಹಾರಕ್ಕಾಗಿ ದೇವರಲ್ಲಿ ಮೊರೆ ಇಡ್ತಾ ಇದೆ. ಅದಕ್ಕೆ 19ನೇ ಕೀರ್ತನೆಯಲ್ಲಿ ನಾವು ನೋಡಿದ್ದು ವಿತೌಟ್ ಲ್ಯಾಂಗ್ವೇಜ್. ಅಂದ್ರೆ ಕಾಗೆಯ ಶಬ್ದ, ಕಾಗೆಯ ಸ್ವರ ನಮಗೆ ಅರ್ಥವಾಗದೇ ಇರಬಹುದು, ಆದರೆ ಅದನ್ನು ಅರ್ಥ ಮಾಡಿಕೊಳ್ಳುವಂತಹ ಒಬ್ಬ ದೇವರಿದ್ದಾನೆ. ಆದುದರಿಂದಲೇ ಇಲ್ಲಿ ಹೇಳಿರುವಂಥದ್ದು, ಅವುಗಳಿಗೆ ಉಗ್ರಾಣವೂ ಇಲ್ಲ, ಕಣಜವೂ ಇಲ್ಲ, ಆದಾಗ್ಯೂ ದೇವರು ಅವುಗಳನ್ನು ಸಾಕಿ ಸಲಹುತ್ತಾನೆ. ಕಾಗೆಯ ಶಬ್ದ, ಗಿಳಿಗಳ ಶಬ್ದ, ಪ್ರಾಣಿಗಳ ಶಬ್ದ ನಿನಗೆ ನನಗೆ ಅರ್ಥವಾಗದೇ ಇರಬಹುದು ಪ್ರಿಯರೇ. ಸಿಂಹದ ಶಬ್ದ ನಮಗೆ ಅರ್ಥವಾಗದೇ ಇರಬಹುದು, ಆದರೆ ಸೃಷ್ಟಿಕರ್ತನಿಗೆ ಅರ್ಥ ಆಗ್ತತೆ. ಗೊತ್ತಾಗಲ್ಲ? ಸೊ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು, ಏನು? ಗಾಡ್ ಸ್ಪೀಕ್ಸ್ ಥ್ರೂ ದ ನೇಚರ್. ದೇವರು ಸೃಷ್ಟಿಗಳ ಮೂಲಕವಾಗಿ ನಮ್ಮ ಸಂಗಡ ಮಾತಾಡ್ತಾ ಇದ್ದಾನೆ. ಸೊ ಈ ಒಂದು ಭಾಗದಲ್ಲಿ ದೇವರು ನಮ್ಮ ಸಂಗಡ ಮಾತಾಡ್ತಾ ಇದ್ದಾನೆ. ಕಾಗೆಯನ್ನು ಒಂದು ಮೆಟಫೋರಿಕಲ್ ಆಗಿ, ಒಂದು ಅಲಂಕಾರಿಕ ಪದವಾಗಿ ಉಪಯೋಗಿಸಿಕೊಂಡು ದೇವರು ಹೇಳ್ತಾ ಇದ್ದಾನೆ. ಇಲ್ಲಿ ದೇವರು ಹೇಳುವಂಥದ್ದು, ಕಾಗೆಯನ್ನ ದೇವರು ಸಾಕಿ ಸಲಹುವುದಾದರೆ ಸೊ ನಿಮ್ಮನ್ನು ಎಷ್ಟರ ಮಟ್ಟಿಗೆ ಹೆಚ್ಚಾಗಿ ಸಾಕಿ ಸಲಹುತ್ತಾನೆ. ಎರಡನೇದಾಗಿ ನಾವು ನೋಡುವಂಥದ್ದು ಅದರ 27ನೇ ವಾಕ್ಯದಲ್ಲಿ, ಹೂಗಳು ಬೆಳೆಯುವ ರೀತಿಯನ್ನು ಲಕ್ಷ್ಯ ಬಿಟ್ಟು ಯೋಚಿಸಿರಿ, ಅವು ದುಡಿಯುವುದಿಲ್ಲ, ನೂಲುವುದಿಲ್ಲ, ಆದರೂ ಈ ಹೂಗಳಿಗೆ ಒಂದಕ್ಕಿರುವ ಅಲಂಕಾರವು ಅರಸನಾದ ಸೊಲೊಮೋನನಿಗೆ ಸಹ ಅವನು ಸಕಲ ವೈಭವದಿಂದಿದ್ದಾಗಲೂ ಇರಲಿಲ್ಲವೆಂದು ನಿಮಗೆ ಹೇಳುತ್ತೇನೆ. ಹೂವನ್ನು ನೋಡ್ರಿ, ಅದರ ಸೌಂದರ್ಯವನ್ನು ನೋಡ್ರಿ. ಆ ಹೂವಿನ ಸೌಂದರ್ಯ ಏನ್ ಮಾಡ್ತಾ ಇದೆ? ಸೊ ನಮಗೆ ದೇವರ ಸ್ವರವನ್ನ ಕೇಳಿಸ್ತಾ ಇದೆ. ಏನು ದೇವರ ಸ್ವರ ಅಲ್ಲಿ? ನೋಡಿ, ಅರಸನಾದ ಸೊಲೊಮೋನ ಸಕಲ ವೈಭವದಿಂದ ಇದ್ದಾಗಲೂ ಸಹ ಈ ಹೂಗಳಲ್ಲಿ ಒಂದಕ್ಕಿದ್ದಂತಹ ಅಲಂಕಾರ ಅವನಿಗೆ ಇರಲಿಲ್ಲ. ನೋಡಿ, ಕಾಗೆಯ ಮೂಲಕವಾಗಿ ದೇವರು ನಮ್ಮ ಸಂಗಡ ಮಾತಾಡಿದ್ದು. ಸೊ ನೀವು, ದೇವರು ನಿಮ್ಮನ್ನು ಸಾಕಿ ಸಲಹುತ್ತಾನೆ, ಡೋಂಟ್ ವರಿ. ಹೂಗಳ ಮೂಲಕವಾಗಿ ದೇವರು ಮಾತಾಡ್ತಾ ಇರುವಂತದ್ದು. ಅರಸನಾದ ಸೊಲೊಮೋನ ಸಕಲ ವೈಭವದಿಂದ ಇದ್ದ, ಆದರೆ ಈ ಹೂಗಿರುವಂತಹ ಅಲಂಕಾರ ಅವನಲ್ಲಿರಲಿಲ್ಲ. 28ನೇ ವಾಕ್ಯದಲ್ಲಿ, ಇಂದು ಇದ್ದು ನಾಳೆ ಒಲೆಯ ಪಾಲಾಗುವ ಅಡವಿಯ ಹುಲ್ಲಿಗೆ ದೇವರು ಹೀಗೆ ತೊಡಸಿದರೆ ಅದಕ್ಕಿಂತಲೂ ಎಷ್ಟೋ ಹೆಚ್ಚಾಗಿ ನಿಮಗೆ ಉಡಿಸಿ ತೊಡಿಸುವನು. ಈ ಕಾರಣದಿಂದ ಏನು ಊಟ ಮಾಡಬೇಕು, ಏನು ಕುಡಿಯಬೇಕು ಎಂದು ತವಕ ಪಡಬೇಡಿರಿ, ಅನುಮಾನ ಪಡಬೇಡಿರಿ. ಇವೆಲ್ಲವುಗಳ ಮೇಲೆ ಇಹಲೋಕದ ಜನ ತವಕ ಪಡುತ್ತಾರೆ, ಇವು ನಿಮಗೆ ಅವಶ್ಯವೆಂದು ನಿಮ್ಮ ತಂದೆಗೆ ತಿಳಿದದೆ. ಸೊ ಇಂದು ನಮಗಿರುವಂತಹ ತೊಂದರೆ ಏನು ಅಂತ ಹೇಳಿದ್ರೆ, ಏನ್ ತಿನ್ಬೇಕು, ಏನ್ ಕುಡಿಬೇಕು. ಆದ್ರೆ ದೇವರು ಕಾಗೆಯ ಮೂಲಕವಾಗಿ, ದೇವರು ಹೂವಿನ ಮೂಲಕವಾಗಿ ನಮ್ಮ ಸಂಗಡ ಮಾತಾಡ್ತಾ ಇದ್ದಾನೆ. ದೇವರು ಕಾಗೆಯನ್ನು ಪೋಷಿಸುವುದಕ್ಕೆ ಶಕ್ತನಾಗಿರುವಾಗ, ದೇವರು ಹೂಗಳಿಗೆ ಅಲಂಕಾರವನ್ನು ಕೊಡುವುದಕ್ಕೆ ಶಕ್ತನಾಗಿರುವಾಗ, ದೇವರ ಮಕ್ಕಳಾದ ನಮಗೆ ಬೇಕಾದುದನ್ನು ಕೊಡುವುದಕ್ಕೂ ದೇವರು ಶಕ್ತನಾಗಿದ್ದಾನೆ. ಆಕಾಶವು ದೇವರ ಪ್ರಭಾವವನ್ನು ಪ್ರಚುರಪಡಿಸ್ತಾ ಇದೆ. ಅಂದ್ರೆ ದೇವರ ಸೃಷ್ಟಿಗಳನ್ನು ನಾವು ನೋಡುವಾಗ, ಕ್ರಿಮಿ ಕೀಟಗಳನ್ನು ನೋಡುವಾಗ, ಪಕ್ಷಿಗಳನ್ನು ನೋಡುವಾಗ, ಕಾಗೆಗಳನ್ನು ನೋಡುವಾಗ,
ನೀನು ನಾನು ಕೇಳಿಸಿಕೊಳ್ಳಬೇಕಾದ ದೇವರ ಶಬ್ದ ಏನಾಗಿದೆ? ದೇವರ ಶಬ್ದ ಇಂದು ಇದ್ದು ನಾಳೆ ಒಲೆಯ ಪಾಲಾಗುವ ಹೂವಿಗೆ ದೇವರು ಇಷ್ಟನ್ನ ಉಡಿಸಿ ತೊಡಿಸುವುದಾದರೆ, ಸೊ ನಿಮಗೆ ಬೇಕಾದದನ್ನ ದೇವರು ಕೊಡುವುದಕ್ಕೆ ಶಕ್ತ. ಪ್ರೀತಿಯ ದೇವ ಜನರೇ, ನಾವು ದೇವರ ಶಬ್ದವನ್ನ ಪ್ರಕೃತಿಯ ಮೂಲಕವಾಗಿ ಪರಿಸರದಲ್ಲಿ ದೇವರ ಶಬ್ದವನ್ನ ಆಲಿಸುವಂತವರಾಗಿದ್ದೇವ. ಸೊ ನಮ್ಮ ಜೀವಿತದಲ್ಲಿ ಎಂದಾದರೂ ದೇವರ ಶಬ್ದವನ್ನ ಕೇಳಿದ್ದೇವ? ಈ ತರ ಮೂಲಕವಾಗಿ ನಾವು ಕೇಳಿಸಿಕೊಳ್ಳುವಂತಹ ದೇವರ ಶಬ್ದ ಯಾರ್ದು ಅಂತ ಹೇಳಿದ್ರೆ ದುರ್ಬೋಧಕರ ಶಬ್ದ ಮಾತ್ರ. ಅದನ್ನ ಹೇಳದೆ ಹೋದ್ರೆ ಸರಿಯಾಗೋದಿಲ್ಲ. ನಾವು ಕೇಳಿಸಿಕೊಳ್ಳುವಂತಹ ದೇವರ ಶಬ್ದ ದುರ್ಬೋಧಕರ ಶಬ್ದ. ಏನು ದುರ್ಬೋಧಕರ ಶಬ್ದ? ₹1 ಕೊಡಿ, ನಿಮಗೆ ₹10 ದೇವ್ರು ಕೊಡ್ತಾನೆ, ಅದು ನಾವು ಕೊಡ್ತೀವಿ. 21 ದಿನ ಉಪವಾಸ ಇಡ್ರಿ, ದೇವ್ರು ನಿಮ್ಮನ್ನು ಆಶೀರ್ವಾದ ಮಾಡ್ತಾನೆ, ಅದು ನಾವು ಕೇಳ್ತೀವಿ. ಆದರೆ ಮಾತಿಲ್ಲದ ಮೂಲಕವಾಗಿ ದೇವರು ಪರಿಸರದ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡುವಂಥದ್ರ ನಾವು ಕೇಳಿಸ್ಕೊಳ್ಳೋದಿಲ್ಲ. ನೋಡಿ, ಲೂಕನ ಬರೆದ ಸುವಾರ್ತೆಯಲ್ಲಿ ಯೇಸು ಸ್ವಾಮಿ ಹೇಳಿರುವಂಥದ್ದು. ಸೊ ನೀನು ನಾನು ಏನ್ ಮಾಡಬೇಕು? ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ನಾವು ತವಕ ಪಡುವಂತವರಾಗಿರ್ಬೇಕು. ಸೀಕ್ ಯು ಫಸ್ಟ್ ದ ಕಿಂಗ್ಡಮ್ ಆಫ್ ಗಾಡ್ ಅಂಡ್ ಹಿಸ್ ರೈಚಸ್ನೆಸ್. ಅಂದ್ರೆ ದೇವರ ಪಥದಲ್ಲಿ ನೀನು ನಾನು ನಡೆಯುವಂತಹ ವ್ಯಕ್ತಿಯಾಗಿರ್ಬೇಕು. ಹೀಗಾಗುವುದಾದ್ರೆ ದೇವರೇನ್ ಮಾಡ್ತಾನೆ? ನಾವು ದೇವರ ಶಬ್ದವನ್ನ ಕೇಳಿಸಿಕೊಳ್ಳೋದಕ್ಕೆ ಸಾಧ್ಯ. ಪ್ರಿಯರೇ, ದುರ್ಬೋಧಕರ ಮಾತುಗಳನ್ನ ಕೇಳಿ ನಿಮ್ಮ ಜೀವಿತವನ್ನ ಹಾಳು ಮಾಡ್ಕೊಳ್ಬೇಡ್ರಿ. ದೇವರ ಮಾರ್ಗದಲ್ಲಿ ನಡೆಯುವಂತವರಾಗಿ ನಿಮ್ಮ ಜೀವಿತವನ್ನು ನಿರ್ವಹಿಸ್ರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ, ಮತದಾವರ್ತಿ ನಮ್ಮನ್ನು ನಿಮ್ಮ ಸನ್ನಿಧಾನಕ್ಕೆ ಸಮರ್ಪಿಸ್ತಾ ಇದ್ದೇವೆ. ನಮ್ಮ ಸಂಗಡ ಮಾತನಾಡಿದಕ್ಕಾಗಿ ಸ್ತೋತ್ರ. ಪರಿಸರದ ಮೂಲಕವಾಗಿ ನಿಮ್ಮ ಶಬ್ದವನ್ನ ನಮಗೆ ಕೇಳಿಪಡಿಸಿದಕ್ಕಾಗಿ ಸ್ತೋತ್ರ. ನಮ್ಮ ಜೀವಿತವನ್ನು ಮತದಾವರ್ತಿ ದೇವರ ವಾಕ್ಯದ ಮುಂಭಾಗದಲ್ಲಿ ಕ್ರಮಪಡಿಸಿಕೊಳ್ಳುವಂತೆ ಕೃಪೆ ಮಾಡು. ಯೇಸು ಕ್ರಿಸ್ತನ ಎಂಬುದು ನಾಮದಲ್ಲಿ ಬೇಡುತ್ತೇವೆ ತಂದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ಅನ್ಯೋನ್ಯತೆ ನಮ್ಮೆಲ್ಲರ ಸಂಗಡ ಸದಾ ಕಾಲವು ನೆಲೆಗೊಂಡಿರಲಿ. ಆಮೇನ್. ಈ ಮುಂಜಾನೆಯಲ್ಲಿ ದೇವರು ಮತದಾವರ್ತಿ ನಿಮ್ಮೆಲ್ಲರನ್ನ ಧಾರಾಳವಾಗಿ